ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 56ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. ಸೀತೆಯನ್ನು ಭೇಟಿಯಾಗಿ ಸೀತೆ ಲಂಕಾನಗರ ಎಲ್ಲ ಸುಟ್ಟು ಹೋದಾಗಲೂ ಕೂಡ ಸುರಕ್ಷಿತರಾಗಿದ್ದಾಳೆ ಅನ್ನೋದನ್ನು ನಿಶ್ಚಿತಪಡಿಸಿಕೊಂಡು ಮತ್ತೆ ತನ್ನ ಸಂಗಡಿಗರನ್ನ ಕೂಡಿಕೊಳ್ಬೇಕು ಅಂತ ಹನುಮಂತ ಹಾರಲಿಕ್ಕೆ ಉದ್ಯುಕ್ತನಾಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣದ ತಾರಕಾಂಡದ 9ನೇ ಸರ್ಗದಲ್ಲಿ ಸುಂದರಕಾಂಡದ ಕಥೆ ಮುಂದುವರೆದಿತ್ತು. ಸೀತೆಯನ್ನು ನೋಡ್ಲಿಕ್ಕಾಗಿ ಆತ 2ನೇ ಬಾರಿಗೆ ಅಶೋಕವನಕ್ಕೇನು ಬಂದಲ್ಲ, ಅಲ್ಲಿ ನಡೆದಂಥ ಒಂದು ಘಟನೆ ವರ್ಣನೆ ಇಲ್ಲಿದೆ. ತಾವತ್ ದದರ್ಶ ಲಂಕಾಯಾಂ ಸುವರ್ಣ ವೇಷ್ಟಿತಾಂ ಭುವಂ ಸುತಾಂ ತಾಂ ಜಾನಕೀಂ ದೃಷ್ಟುಂ ಅಶೋಕವನಿಕಾಂ ಯಯೌ. ಸೀತೆಯನ್ನು ನೋಡಬೇಕು ಅಂತ ಅಶೋಕವನಕ್ಕೆ ಬಂದಲ್ಲ, ಅಲ್ಲಿ ನೋಡಿದರೆ ಆ ಲಂಕಾನಗರದ ಇಡೀ ಭೂಮಿ ಎಲ್ಲ ಬಂಗಾರಮಯವಾಗಿ ಕಾಣಿಸಿತ್ತು ಅವನಿಗೆ. ತತ್ಕಾರಣಂ ವದಾಮ್ಯದ್ಧ ತತ್ಸುಣಸ್ವ ಗಿರೀಂದ್ರಜೆ. ಶಿವ ಪಾರ್ವತಿ ಹೇಳಿದೆ, ಆ ಲಂಕಾನಗರದ ಭೂಮಿ ನೆಲ ಬಂಗಾರಮಯವಾಗಲಿಕ್ಕೆ ಕಾರಣ ಏನು, ಅದನ್ನ ಕಾರಣ ಹೇಳ್ತೇನೆ ಕೇಳ್ಕೋ ಅಂತ ಹೇಳಿದೆ. ಆಸೀತ್ ಗಿರಿವರೋ ದೇವಿ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇ ನಾವೃತ ಶ್ರೀಮಾನ್ ಯೋಜನಾಯತ ಮುಚ್ಯುತಃ ತಾವತಾ ವಿಸ್ತೃತ ತಿರ್ಯಕ ತ್ರಿಭಿಶೃಂಗೈ ಪಯೋನಿಧಿಂ ದಿಶಃಖಂ ರೋಚಯನ್ನಾಸ್ತೆ ರೌಪ್ಯಾಯತ ಹಿರಣ್ಮಯೈ. ತ್ರಿಕೂಟ ಅನ್ನುವಂಥ ಒಂದು ಪರ್ವತ ಇತ್ತು, ಅದರ ಸುತ್ತಲೂ ಕ್ಷೀರ ಸಮುದ್ರ. ಯೋಜನಾಯತ ಮುಚ್ಛ್ರಿತಃ, ಒಂದು ಯೋಜನ 10,000 ಯೋಜನದಷ್ಟು ಎತ್ತರವಾಗಿತ್ತು. ತಾವತಾ ವಿಸ್ತೃತ ತಿರ್ಯಕ್, ಸುತ್ತಲೂ 10,000 ಯೋಜನದಷ್ಟೇ ವಿಸ್ತಾರವಾದದ್ದು. 3 ಶೃಂಗಗಳದಕ್ಕೆ, 3 ಶಿಖರಗಳು. ಆ 3 ಶಿಖರಗಳು ಎಂಥದ್ದು ಅಂದರೆ ರೌಪ್ಯ ಆಯಸ ಹಿರಣ್ಮಯೈ. ಒಂದು ಬಂಗಾರದ ಶಿಖರ, ಮತ್ತೊಂದು ಬೆಳ್ಳಿಯ ಶಿಖರ, ಮತ್ತೊಂದು ಕಬ್ಬಿಣದ ಶಿಖರ. ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ ಉದ್ಯಾನ ಮೃತುಮನ್ನಾಮ ಆಕ್ರೀಡಂ ಸುರಯೋಷಿತಾಂ ತಸ್ಮಿನ್ ಸರಸ್ಸು ವಿಪುಲಂ ತಸತ್ ಕಾಂಚನ ಪಂಕಜಂ. ಆ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಪಶ್ಚಿಮ ದಿಕ್ಪಾಲಕನಾದ ವರುಣನ ಒಂದು ಉದ್ಯಾನವನ ಇತ್ತು. ಅದಕ್ಕೆ ಋತುಮತ ಅಂತ ಹೆಸರು. ಅಲ್ಲೇ ಉದ್ಯಾನವನ, ಸರೋವರ ಇವೆಲ್ಲ ಇತ್ತು. ಕುಮುದೋತ್ಪುಲ್ಲ ಕಲ್ಹಾರ ಶತಪತ್ರ ಶ್ರಿಯೋರ್ಜಿತಂ ನೈತತ್ ಕೃತಜ್ಞಾ ಪಶ್ಯಂತಿ ನ ನೃಶಂಸ ನ ನಾಸ್ತಿಕಾ. ಆ ಪರ್ವತ ಮತ್ತು ಆ ಉದ್ಯಾನವನ ಮತ್ತು ಆ ಸರೋವರ ಇವೆಲ್ಲ ಎಷ್ಟು ಮಹತ್ವದ್ದು ಅಂತಂದರೆ, ನಾಸ್ತಿಕರಾದವರಿಗೆ, ಕೃತಜ್ಞರಾದವರಿಗೆ, ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲದೆ ಇದ್ದವರಿಗೆ, ಪರೋಪಕಾರಿಗಳು ಅಲ್ಲದೇ ಇದ್ದವರಿಗೆ, ಉದಾರ ಭಾವನೆ ಕರುಣೆ ಇಲ್ಲದೇ ಇದ್ದವರಿಗೆ ಆ ಸರೋವರ, ಆ ಪ್ರದೇಶ ಕಣ್ಣಿಗೆ ಬೀಳೋದಿಲ್ಲ ಅಂತ ಮಹತ್ವದ್ದು. ತಸ್ಮಿನ್ ಸರಸಿ ದುಷ್ಟಾತ್ಮ ವಿರೂಪೋಂತ ಜಲಾಶಯ ಆಸೀತ್ ಗ್ರಾಹೋ ಮನುಷ್ಯಾಣಂ ದುರಾದರ್ಶೋ ಮಹಾಬಲ. ಅಲ್ಲೊಂದು ಭಯಂಕರವಾದ ಸ್ವಭಾವ ಇದ್ದಂಥ ಒಂದು ಮೊಸಳೆ ಇತ್ತು. ಅಥ ದಂತೋಜ್ವಲ ಮುಖ ಕದಾಚಿತ್ ಗಜಯೂಥಪ ಆಜಗಾಮ ತೃಷಾಕ್ರಾಂತ ಕರೇಣು ಪರಿವಾರಿತ. ಅದೇ ಪ್ರದೇಶಕ್ಕೆ ಒಂದು ಆನೆ ಬಂದಿತ್ತು. ಆ ಸರೋವರದಲ್ಲಿ ನೀರು ಕುಡಿಬೇಕು ಅಂತ ಒಂದು ಆನೆ ಬಂದಿತ್ತು. ಹೆಣ್ಣಾನೆಗಳ ದೊಡ್ಡ ಒಂದು ಪರಿವಾರವೇ ಇತ್ತು ಅದ್ರ ಹಿಂದೆ. ತುಷಿತ ಪಾನಕೋ ಕಾಮೋಯಂ ಅವತೀರ್ಣ ಚೇತ್ತರ ವಿಪತಸ್ತಸ್ಯ ತೋಯಂ ಗ್ರಾಹಸ್ಥಂ ಉಪಪದ್ಯತ. ಈ ಮೊಸಳೆ ಆನೆ ಬಳಿಗೆ ಓಡಿ ಬಂದು ಅದರ ಕಾಲನ್ನು ಹಿಡಿದುಕೊಂಡಿತ್ತು. ಸುಲೀನ ಪಂಕಜವ್ರತೆ ಯೂಥ ಮಧ್ಯ ಗತಸ್ಕರಿ ಗೃಹೀತಸ್ತೇನ ರೌದ್ರೇಣ ಗ್ರಹೇಣ ಅತಿ ಬಲೀಯಸ ಗಜೋಶ್ಚಾಕರ್ಷತೆ ತೀರಂ ಗ್ರಾಹ ಆಕರ್ಷತೆ ಜಲಂ. ಆನೆನೂ ಬಲಿಷ್ಠವಾಗಿತ್ತು, ಅದು ತೀರದ ಕಡೆ ಎಳ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಟ್ಟಿತ್ತು. ಆ ಕಡೆ ಮೊಸಳೆ ನೀರಿನ ಕಡೆ ಎಳಿತಾ ಇತ್ತು. ಅವುಗಳ ನಡುವೆ ಯುದ್ಧ ಪ್ರಾರಂಭ ಆಯಿತು. ಪಶ್ಯಂತೀನಾಂ ಕರೇಣೂನಾಂ ಕ್ರೋಶಂತೀನಾಂ ಸುಧಾರುಣಂ. ಆ ಹೆಣ್ಣಾನೆಗಳು ತಮ್ಮ ಒಡೆಯನ ದುಸ್ಥಿತಿಯನ್ನು ನೋಡಲಾರದೆ ಆಕ್ರೋಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು. ನೀಯತೆ ಪಂಕಜವನೇ ಗ್ರಾಹೇಣ ಅವ್ಯಕ್ತ ಮೂರ್ತಿನ ತಥಾಸುರಂ ಯೂಥಕವಿಂಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸ ವಿಚಕ್ರುಷುರ್ದೀನ ಧಿಯೋ ಅಪರೇ ಗಜಾಃ ಪಾರ್ಶ್ವಿಗ್ರಹ ಸ್ಥಾರಯಿತುಂ ನ ಚಾಶಕನ್
ಹೆಣ್ಣಾನೆಗಳು ಅಷ್ಟೇ ಅಲ್ಲದೆ ಆ ಆನೆಯ ಸೇವಕರು, ಅದರ ಮಂತ್ರಿಗಳು, ಆನೆಗಳ ರಾಜ ಆಗಿರ್ತದೆ, ಆ ಉಳಿದ ಪರಿವಾರದವರೆಲ್ಲ ತಮ್ಮ ಒಡೆಯನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ. ತಯೋಯುದ್ಧಮ ಭೂದ್ಘೋರಂ ದಿವ್ಯ ವರ್ಷ ಸಹಸ್ರಕಂ, 1,000 ವರ್ಷ, ನಮ್ಮ ಮಾನದ ಪ್ರಕಾರ ಅಲ್ಲ, ದೇವತೆಗಳ ಮಾನದ ಪ್ರಕಾರ 1,000 ವರ್ಷ ಆ ಆನೆ ಮತ್ತು ಮೊಸಳೆಗಳ ನಡುವೆ ಯುದ್ಧ ಮುಂದುವರಿಯಿತು. ವಾರುಣೈ ಸಂಯತ ಪಾಶೈ ನಿಷ್ಪ್ರಯತ್ನ ಗತಿಷ್ಕೃತಃ ವೇಷ್ಟ್ಯಮಾನ ಸುಘೋರೈಸ್ಸು ಪಾಶೈರ್ನಾಗೈರ್ ದೃಢೈರ್ತಥಾ ವಿಸ್ಫೂರ್ಜಿತ ಮಹಾಶಕ್ತಿ ವಿಕ್ರೋಶಶ್ಚ ಮಹಾರವಾನ್ ವ್ಯಚಿತಸ್ಥ ನಿರುತ್ಸಾಹೋ ಗೃಹೀತೋ ಘೋರಕರ್ಮಣ ಪರಾ ಮಾಪನ ಮಾಪನ್ನೋ ಮನಸಾ ಚಿಂತೆಯದ್ಧರಿಂ. ಬಹಳ ಪ್ರಯತ್ನ ಪಟ್ಟಿತು. ಆದರೆ ಆ ನೀರಿನಲ್ಲಿ ಮೊಸಳೆಯ ಶಕ್ತಿಯೇ ಹೆಚ್ಚಿಂದು, ಆನೆಗೆ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಮನಸಾ ಅಚಿಂತೆಯದ್ಧರಿಂ, ಭಗವಂತನಾದ ಹರಿಯನನ್ನು ಅದು ಮನಸ್ಸಿನಿಂದ ಧ್ಯಾನಿಸಿತು. ಏಕಾಗ್ರಹೋ ನಿಗೃಹೀತಾತ್ಮ ವಿಶುದ್ಧೇನಾಂತರಾತ್ಮನ ಪ್ರಗಶ್ಯ ಪುಷ್ಕರಾಗ್ರೇಣ ಕಾಂಚನಂ ಕಮಲೋತ್ತಮಂ. ಅಲ್ಲೇ ಇದ್ದಂಥ ಬಂಗಾರದ ಒಂದು ಕಮಲವನ್ನು ಎತ್ತಿ ಹಿಡಿದು ಭಗವಂತನಿಗೆ ನಿವೇದನೆ ಮಾಡಿತು. ನೈವೇದ್ಯಂ ಮನಸಾಧ್ಯಾತ್ವ ಪೂಜಯಿತ್ವ ಜನಾರ್ದನಂ, ಹೂವು ಏರಿಸಿತು. ನೈವೇದ್ಯ ಮಾಡಲಿಕ್ಕೆ ಅದಕ್ಕೇನು ಸಾಮಗ್ರಿ ಸಿಗಲಿಲ್ಲ, ಆದರೆ ಮಾನಸಿಕವಾಗಿ ನೈವೇದ್ಯ ಮಾಡಿತು. ಜನಾರ್ದನನ್ನು ಪೂಜೆ ಮಾಡಿ ಆಪದ್ವಿಮೋಕ್ಷಮನ್ವಿಚ್ಛನ್ ಗಜ ಸ್ತೋತ್ರ ಮುದೀರಯತ್, ಆ ಭಗವಂತನನ್ನು ಅದು ಸ್ತೋತ್ರ ಮಾಡಿತು. ತತ್ಕೃತೇನ ಸ್ತವೇನ ಇವ ಸುಪ್ರೀತ ಪರಮೇಶ್ವರ ಆರುಷ್ಯ ಗರುಡಂ ವಿಷ್ಣು ರಾಜಕಾಮ ಸುರೋತ್ತಮ. ಕೂಡಲೇ ಗರುಡವನ್ನು ಏರಿ ವಿಷ್ಣು ಅಲ್ಲಿ ಧಾವಿಸಿ ಬಂದ. ಗ್ರಾಹಗ್ರಸ್ತಂ ಗಜೇಂದ್ರಂ ಚ ಸಂಗ್ರಾಹಂ ಜಲಾಶಯಾತ್ ಉಜ್ಜಹಾರ ಪ್ರಮೇಯಾತ್ಮ ಸರಸಾ ಮಧುಸೂದನ. ಅವನು ಉದ್ಧಾರ ಮಾಡಲಿಕ್ಕೆ ಬಂದದ್ದು ಆನೆಯನ್ನಂತ ಅಷ್ಟೇ ಅಲ್ಲ, ಆನೆ ಅವನನ್ನು ಪ್ರಾರ್ಥನೆ ಮಾಡಿತ್ತು. ಆದರೆ ಆನೆಯನ್ನು ಉದ್ಧಾರ ಮಾಡಿದ, ಮೊಸಳೆಯನ್ನು ಉದ್ಧಾರ ಮಾಡಿದ. ಯಾಕಂದ್ರೆ ಅವರಿಬ್ಬರು ಕೂಡ ಮಹಾತ್ಮರೇ ಆಗಿದ್ರು. ಜಲಸ್ಥಂ ಧಾರಯಾಮಾಸ ನಕ್ರಂ ಚಕ್ರೇಣ ಮಾಧವ ಮೋಚಯಾಮಾಸ ನಾಗೇಂದ್ರಂ ಪಾಶೇಭ್ಯಃ ಶರಣಾಗತಂ. ಆ ನೀರಿನಲ್ಲಿದ್ದಂತಹ ಮೊಸಳೆಯನ್ನು ತನ್ನ ಚಕ್ರದಿಂದ ಕತ್ತರಿಸಿದ. ಆನೆಯ ಕಾಲಿಗೇನು ಪಾಶ ಬಿಗಿದುಕೊಂಡಿತ್ತು. ಪಾಶ ಅಂದರೆ ಅದು ಜಲಪಾಶ ಅಂತ ಹೇಳ್ತಾರೆ, ವರುಣನ ಪಾಶಗಳಂತವು. ವಾರುಣೈ ಸಂಯತ ಪಾಶೈ, ಬರೇ ಮೊಸಳೆ ಹಿಡಿದಿದ್ದಿಲ್ಲ. ಯಾವುದೇ ನೀರಿನಲ್ಲಿ ಹೋದ್ರೆ ನಾವು ಅಲ್ಲಿರೋ ಸುಳಿ, ಅಲ್ಲಿರುವಂಥ ಪರಿಸ್ಥಿತಿ ನಮ್ಮನ್ನು ಬಂದಿಯನ್ನಾಗಿ ಮಾಡ್ತೀವಿ. ಹಾಗಾಗಿ ಬರೇ ಮೊಸಳೆ ಹಿಡಿದದ್ದಲ್ಲ, ವರುಣ ಪಶ್ಚಿಮ ಲೋಕಿನ ಅಧಿಪತಿ ಆದ್ದರಿಂದ ಆ ವರುಣನ ಪಾಶಗಳು ಇದನ್ನು ಹಿಡಿದುಕೊಂಡಿದ್ದವು. ಆ ಆನೆಯನ್ನು ಕೂಡ ಬಿಡಿಸಿದ. ಅದು ಯಾರು? ಆ ಆನೆ ಮತ್ತೆ ಮೊಸಳೆ ಇವರಿಬ್ರು ಯಾರು ಅಂದರೆ, ಆಸೀತ್ ಗಜಸ್ಪುರ ಪಾಂಡ್ಯ ಇಂದ್ರದ್ಯುಮ್ನ ಇತಿಶ್ರುತಃ. ಪಾಂಡ್ಯ ದೇಶದ ರಾಜ ಅವನು, ಇಂದ್ರದ್ಯುಮ್ನ ಅಂತ ಅವನ ಹೆಸರು. ಪಾಂಡ್ಯ ದೇಶ ಅಂದ್ರೆ ಇಲ್ಲಿ ತಮಿಳುನಾಡಿನ ಪ್ರದೇಶ ಅದು. ಏಕದಾಸ ತಪೋನಿಷ್ಠೋ ಬಹು ಧ್ಯಾನ ತತ್ಪರ. ಅವನಿಗೆ ಯಾಕೆ ಆನೆ ಜನ್ಮ ಬಂದಿತ್ತು ಅಂದರೆ, ಒಮ್ಮೆ ಆತ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ, ಆ ಇಂದ್ರದ್ಯುಮ್ನ ರಾಜ. ಎದೃಚ್ಛಯ ಯಯೌ ತತ್ರ ಕುಂಭಜನ್ಮಾನ್ ನೃಪಾಂತಿಕಂ. ಅಗಸ್ತ್ಯ, ಕುಂಭ ಸಂಭವನಾದಂಥ ಅಗಸ್ತ್ಯ ಆ ರಾಜನ ಬಳಿಗೆ ಹೋದ. ಧ್ಯಾನಸ್ಥಸ್ಥ ನೃಪೋನೈವ ಮುನಿಂ ವೇದ ಸಮಾಗತಂ. ಮುನಿ ಬಂದದ್ದು ಧ್ಯಾನಸ್ಥನಾದಂಥ ಋಷಿಗೆ, ಈ ರಾಜನಿಗೆ ಗೊತ್ತಾಗಲಿಲ್ಲ. ತದೌ ಶಾಪಂ ಮುನಿರ್ಭೂಪಂ ದೃಷ್ಟಾತ್ಮಾನಂ ತು ನೋತ್ಥಿತಂ ತಪೋ ಮದೇನ ಸಂಭ್ರಾಂತಃ ತ್ವಂ ಯಸ್ಮಾನ್ ನೋತ್ಥಿತೋಸಿ ಮಾಂ. ನಾನು ಅಗಸ್ತ್ಯ ಋಷಿ ಬಂದಾಗ ನೀನು ರಾಜನಾದವನು ಎದ್ದು ನನ್ನನ್ನು ಸ್ವಾಗತ ಮಾಡಬೇಕಿತ್ತು, ಮಾಡಲಿಲ್ಲ. ಹಾಗಾಗಿ ನಿನಗೆ ನಾನೀಗ ಶಾಪ ಕೊಡ್ತೇನೆ, ತಪಸ್ಸಿನ ಮದ ನಿನಗೆ ಅಂತ ಆ ಅಗಸ್ತ್ಯ ಅವನಿಗೆ ಶಾಪ ಕೊಟ್ಟುಬಿಟ್ಟ. ದರ್ಪ, ದುರಹಂಕಾರ ಇದರ ಇದಿತ್ತು ನಿನಗೆ, ಆದ್ದರಿಂದ ನೀನು ನನ್ನನ್ನು ಸ್ವಾಗತ ಮಾಡಲಿಲ್ಲ. ಅದಕ್ಕಾಗಿ ನೀನು ಆನೆಯಾಗಿ ಬಿಡು. ಅಥೋ ಭವ ಗಜಭ್ರಾಂತೋ ಮದೇನ ವಿಪಿನೇ ಅಚಿರಾತ್. ಕಾಡಿನಲ್ಲಿ ಸಂಚಾರ ಮಾಡುವ. ಸಂಶುತ್ವಾನುಪತಿಶಾಪಂ ತಂ ಪ್ರಣಮ್ಯ ಪುನಃ ಪುನಃ. ರಾಜನಿಗೆ ಗಾಬರಿ ಆಯಿತು. ಆತ ಧ್ಯಾನದಿಂದ ಎದ್ದು ಅಗಸ್ತ್ಯ ಋಷಿಗೆ ನಮಸ್ಕಾರ ಮಾಡಿ ಆತನನ್ನು ಪ್ರಸನ್ನಗೊಳಿಸಿದ. ವಿಶಾಪಂ ಪ್ರಾರ್ಥಯಾಮಾಸ ಮುನಿಪ್ರಾಹ ಹರೇಃಕರಾತ್ ಭವಿಷ್ಯತಿ ವಿಮುಕ್ತಸ್ಯೆ ಯದಾಗ್ರಾಹೋ ಧರಿಷ್ಯತಿ. ಶಾಪ ಪರಿಹಾರವನ್ನು ಹೇಳಿ ಅಂದ. ಆಗ ಅಗಸ್ತ್ಯ ಋಷಿಗಳು, ಭಗವಂತನ ಕೈಯಿಂದಲೇ ನಿನಗೆ ಶಾಪದ ವಿಮೋಚನೆ ಆಗಬೇಕು. ನಿನ್ನನ್ನೊಂದು ಮೊಸಳೆ ಹಿಡಿದಾಗ ನೀನು ಭಗವಂತನ ಪ್ರಾರ್ಥನೆ ಮಾಡ್ತಿ, ಆಗ ನಿನಗೆ ಭಗವಂತನ ಕೈಯಿಂದ ಮುಕ್ತಿ ಅಂದರು.
ಪುರಾ ತದೈವ ಗಂಧರ್ವ ಸು ಅಪ್ಸರೋಗಣ ಸೇವಿತ. ಅದೇ ಸಂದರ್ಭದಲ್ಲಿ ಮೊಸಳೆ ಜನ್ಮಕ್ಕೆ ಏನು ಕಾರಣ ಆಗಿತ್ತು? ಯಾರ ಆ ಮೊಸಳೆ ಅಂದರೆ ಹೂಹು ಅಂತ ಒಬ್ಬ ಗಂಧರ್ವ. ಸರಸ್ಯಸ್ಮಿನ್ ಜಲಕ್ರೀಡಾಂ ಕರ್ತುಂ ಹೂಹು ಸಮಾಗತಃ. ಹೂಹು ಅನ್ನುವ ಗಂಧರ್ವ ಅಪ್ಸರೆಯರ ದೊಡ್ಡ ಪರಿವಾರದೊಂದಿಗೆ ಒಂದು ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಬಂದ. ಸರಸ್ಯಸ್ಮಿನ್, ಈ ಯಾವ ಸರೋವರದಲ್ಲಿ ಈ ಘಟನೆ ನಡೆದಿತ್ತಲ್ಲ ಆ ಸರೋವರಕ್ಕೆ ಸ್ನಾನ ಮಾಡಲಿಕ್ಕೆ ಬಂದ. ಸರಸಿ ಅಘಮರ್ಷಣಾರ್ಥಂ ತಂ ದೃಷ್ಟ್ವಾಸ ದೇವಲಂ ಚಿರಂ ಸಂಸ್ಥಿತಂ ಚ ಬಹಿಷ್ಕರ್ತುಂ ಗಂಧರ್ವಸ್ತು ವ್ಯಚಿಂತಯತ್. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಅಘಮರ್ಷಣ ಮಾಡಲಿಕ್ಕಾಗಿ ದೇವರ ಋಷಿಗಳು ಬಂದರು. ತಮ್ಮ ಆನ್ನಿಕವನ್ನು ಮಾಡಲಿಕ್ಕಾಗಿ ದೇವಲ ಋಷಿಗಳು ಅಲ್ಲಿಗೆ ಬಂದಿದ್ರು. ಆ ದೇವಲ ಋಷಿಗಳು ಹೇಳಿ ಕೇಳಿ ಋಷಿಗಳಾದ್ರಿಂದ ಬಹಳ ದೀರ್ಘಕಾಲ ತಮ್ಮ ಆನ್ನಿಕ ಮುಂದುವರಿಸಿದರು. ಈ ರಾಜನಿಗೆ ಆತಂಕ, ತಾನು ವಿಹಾರಕ್ಕಾಗಿ ಬಂದವನು, ತನ್ನ ವಿಹಾರಕ್ಕೆ ಈ ಋಷಿಗಳ ಎದುರಿಗೆ ಆತಂಕ ಆಗಬಹುದು. ಹಾಗಾಗಿ ಋಷಿಗಳನ್ನು ಬೇಗ ಇಲ್ಲಿಂದ ಓಡಿಸಬೇಕು ಅಂತ ಆಲೋಚನೆ ಮಾಡಿದ. ಏನು ಮಾಡಿದ? ಸ್ವಯಂ ಭೂತ್ವ ಜಲೇ ಲೀನಃ ತಪ್ಪಾದವು ಸ್ವಕರೇಣ ಹಿ ದೃಢಂ ಧೃತ್ವಾ ಕರ್ಷಯಂತಂ ಜ್ಞಾತ್ವಾ ತಮ ಅಶಪನ್ ಮುನಿ. ರಾಜ ಈ ಹೂಹು ಗಂಧರ್ವ ನೀರಿನೊಳಗೆ ಮುಳುಗಿ ತನ್ನ ಎರಡೂ ಕೈಗಳಿಂದ ಋಷಿಯ ಪಾದಗಳನ್ನು ಎಳೆದ. ಸ್ವಲ್ಪ ಅವರು ನೀರಿನಲ್ಲಿ ಪಾದಗಳನ್ನು ಮುಳುಗಿ ಕೂತಿದ್ದಿರಬೇಕು, ಅವರ ಪಾದಗಳನ್ನು ಎಳೆದ. ಅವ್ರು ಹೆದರಿ ಬೇಗ ಜಾಗ ಖಾಲಿ ಮಾಡ್ತಾರೆ, ಮುಂದೆ ನನ್ನ ವಿಹಾರಕ್ಕೆ ನನಗೆ ಅನುಕೂಲ ಆದೀತು ಅಂತ ಅವನ ಆಲೋಚನೆ. ಗ್ರಾಹವನ್ನೇ ಧೃತವು ಪಾದವು ತಸ್ಮಾತ್ ಗ್ರಾಹೋ ಭವಾತ್ರ ವೈ. ಮೊಸಳೆ ಎಳೆದಂತ ನನ್ನ ಕಾಲುಗಳನ್ನು ಎಳೆದಿದ್ದಿ, ಹಾಗಾಗಿ ನೀನು ಮೊಸಳೆಯೇ ಆಗಿ ಹೋಗಿಬಿಡು ಅಂತ ಶಾಪ ಕೊಟ್ಬಿಟ್ರು ಅವರು. ತೇನ ಸಂಪ್ರಾರ್ಥಿತಸ್ತಾಹ ಹರಿಸ್ತಾಂ ಉದ್ಧರಿಷ್ಯತಿ. ನನ್ನ ಉದ್ಧಾರ ಯಾರು ಮಾಡಬೇಕು ಅಂತ ಕೇಳಿದ. ಭಗವಂತನೇ ಉದ್ಧಾರ ಮಾಡ್ತಾನೆ ಅಂದ್ರು ಆ ಋಷಿಗಳು. ಏವಂತವು ಪೂರ್ವಶಾಪೇನ ಪತಿತಾವತಿ ಸಂಕತೆ. ಈ ಕಾರಣದಿಂದಾಗಿ ಅವರಿಗೆ ಒಂದು ಮೊಸಳೆ ಆಯಿತು, ಒಂದು ಆನೆ ಆಗಿಬಿಡ್ತು. ಹರಿರುದ್ಧೃತ್ಯ ತೌ ತಾಭ್ಯಾಂ ಯಯೌ ಸ್ವೀಯ ಸ್ಥಳಂ ಪುನಃ. ಆ ಆನೆಯ ಜನ್ಮ ಮೊಸಳೆಯ ಜನ್ಮದಿಂದ ಆ ಇಂದ್ರದ್ಯುಮ್ನ ಮತ್ತು ಹೂಹು ಇವರಿಬ್ಬರನ್ನು ಮೋಚನ ಮಾಡಿ ಹರಿ ತನ್ನ ಲೋಕಕ್ಕೆ ಹೊರಟು ಹೋದ. ಕ್ಷುದಿತೇನಾಥ ತಾರ್ಕ್ಷೇಣ ಪ್ರಾರ್ಥಿತ ಸಾಹಸಂ ಹರಿಹಿ ಗಚ್ಚ ಭಕ್ಷಸ್ವ ಪತಿತೆ ಗಜಗ್ರಾಹ ಕಲೇವರೆ. ಈ ನಡುವೆ ಗರುಡನಿಗೆ ಸಂಚಾರ ಮಾಡಿ ಆಯಾಸ ಆಗಿತ್ತು. ಆಹಾರ ಬೇಕು ಅಂತ ವಿಷ್ಣುವನ್ನು ಕೇಳಿದ. ಏನು ಆಹಾರ ನನಗೆ ಅಂತ. ಆ ವಿಷ್ಣು ಏನು ಹೇಳಿದ? ಅಲ್ಲಿ ಒಂದು ದೊಡ್ಡ ಆನೆಯ ಶರೀರ, ಮೊಸಳೆಯ ಶರೀರ ಎರಡೂ ಬಿದ್ದಿವೆ. ಅದು ಹೇಗೂ ಜೀವ ಇಲ್ಲ ಅವಕ್ಕೆ. ಆ ಎರಡನ್ನು ತಿಂದು ನೀನು ಹಸಿವೆಯನ್ನು ನೀನು ಪರಿಹಾರ ಮಾಡಿಕೋ ಅಂದ ವಿಷ್ಣು. ಯಯೌ ತಾಕ್ಷ ಸರಃ ಪುಣ್ಯಂ ತಾವದ್ ಭ್ರೂಭಂಗ ಗೃದ್ಧರಾಟ್ ಕಲೇವರಾಂತಕಂ ಪ್ರಪ್ತಃ ತಮ್ ನಿಹತ್ಯ ಖಗೇಶ್ವರ. ಆ ಸರೋವರದ ಸಮೀಪಕ್ಕೆ ಗರುಡ ಬಂದ. ಅಲ್ಲಿ ಭ್ರೂಭಂಗ ಅನ್ನುವ ಹೆಸರಿನ ಒಬ್ಬ ಹದ್ದುಗಳ ರಾಜ ಬಂದ. ಅವನು ಆ ಘಟ ಪ್ರಾಣಿಗಳಾದ ಶರೀರಗಳನ್ನು ತಿನ್ನಬೇಕು ಅಂತ. ಈ ಗರುಡ ಆ ಹದ್ದನ್ನು ಕೂಡ ಕೊಂದು ಹಾಕಿದ. ಪದೇನೈಕೇನ ಭ್ರೂಭಂಗಂ ಅಪರೇಣಕ್ಕೆ ಕಲೆಯವರೆ. ಗರುಡ ತನ್ನ ಒಂದು ಕಾಲಿನಿಂದ ಆ ಸತ್ತು ಹೋದಂಥ ಹದ್ದಿನ ರಾಜನನ್ನು ಹಿಡ್ಕೊಂಡ. ಇನ್ನೊಂದು ಪಾದದಿಂದ ಆ ಆನೆ ಮತ್ತು ಮೊಸಳೆಗಳ ಶರೀರಗಳನ್ನು, ಮೃತ ಶರೀರಗಳನ್ನು ಹಿಡಿದುಕೊಂಡ. ಧೃತ್ವಾ ತಾರ್ಕ್ಷ್ಯ ಶುದ್ಧ ದೇಶಂ ಭಕ್ಷಣಾರ್ಥಂ ಅಪಶ್ಯತ. ಇದನ್ನು ಶಾಂತವಾದ ಮನಸ್ಸಿನಿಂದ ಯಾವುದಾದ್ರೂ ಶುದ್ಧವಾದ ಪ್ರದೇಶದಲ್ಲಿ ಕೂತ್ಕೊಂಡು ತಿನ್ನಬೇಕು, ಅದಕ್ಕಾಗಿ ಎಲ್ಲಿ ಹೋಗಬೇಕು ಅಂತ ಅವನಿಗೆ ಅಪೇಕ್ಷೆ ಪ್ರಾರಂಭ ಆಯಿತು. ತಾವತ್ ಕ್ಷೀರಾರ್ಣವೇ ಜಾಂಬೂನದ ವೃಕ್ಷಂ ಸಮೀಕ್ಷ ಸಹ ಕ್ಷೀರ ಸಮುದ್ರಕ್ಕೆ ಬಂದ. ಅಲ್ಲಿ ಒಂದು ಬಂಗಾರಮಯವಾದ ವೃಕ್ಷ ಕಂಡಿತು. ಆಯಾಮ ವಿಸ್ತರೋಚ್ಯಸ್ತು ಸಹಸ್ರ ಯೋಜನಂ ಶುಭಂ. 1000 ಯೋಜನ ಎತ್ತರ, ಅಗಲ, ಉದ್ದ ಅಗಲ ಎತ್ತರ ಎಲ್ಲನೂ 1000 ಯೋಜನ ವೃಕ್ಷದ್ದು. ತಚ್ಛಾಕಾಯಾಮ್ ವಿಷಾದಾಯಾಮ್ ಯಾವತ್ತಸ್ಥೌ ಸಪಕ್ಷಿರಾ. ಆ ದೊಡ್ಡ ರೆಂಬೆ ಇತ್ತು ಆ ಗಿಡಕ್ಕೆ, ಅದರ ಮೇಲೆ ಕೂತ್ಕೊಂಡ ಈ ಪಕ್ಷಿರಾಜ ಗರುಡ. ತಾವದ್ ಬಭಂಜ ತಚ್ಛಾಕ ವಾಲಖಿಲ್ಲೈ ರಥೋಮುಖೈ ತಪದ್ಧಿ ಷಷ್ಟಿ ಸಾಹಸ್ರೈ ಸ್ಥಿರಕಾಲಂ ಸಮಾಶ್ರಿತಾಃ. ತಾಸ್ತಾದೃಶಾನ್ ವಿಲೋಕ್ಯಾಥ ತಚ್ಛಾಪ ಭಯಶಂಕಿತಃ. ಅದರ ಮೇಲೆ ಕೂಡಲೇ ಅದು ಮುರಿಯಿತು.
ಇವನಿಗೆ ಮುರಿಲಿ ಏನಾಗ್ತದೆ ಅಂತ ಅನ್ನುವಂತಿರ್ಲಿಲ್ಲ. ಯಾಕೆಂದ್ರೆ ಆ ಕೊಂಬೆಗೆ 60,000 ಜನ ವಾಲಸಿಲ್ ಎನ್ನುವ ಋಷಿಗಳು ಜೋತಾಡಿಕೊಂಡು ತಪಸ್ಸು ಮಾಡ್ತಾ ಇದ್ರು. ಅಧೋಮುಖಿ ಮುಖ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ತಮ್ಮ ಕಾಲುಗಳನ್ನ ಬಳ್ಳಿಗಳ ಮೂಲಕ ಆ ರೆಂಬೆಗೆ ಕಟ್ಟಿಕೊಂಡು ಕಠೋರವಾದ ತಪಸ್ಸನ್ನು ಅವರು ಮಾಡ್ತಾ ಇದ್ರು. ಇನ್ನು ಆ ರೆಂಬೆಯನ್ನು ಹಾಗೆ ಬಿಟ್ಬಿಟ್ರೆ ಅದು ನೆಲಕ್ಕೆ ಅಪ್ಪಳಿಸಿ ಇವರೆಲ್ಲ ಸತ್ತೋಗ್ಬಿಡ್ತಾರೆ, ಶಾಪ ಕೊಟ್ಟು ಬಿಡ್ತಾರೆ ಅಂತ ಅವನಿಗೆ ಭಯ. ಅವರಿಂದ ಕೈಕಾಲು ಮುಡ್ಕೊಂಡ್ಬಿಟ್ರೆ, ತಲೆ ಹೊಡ್ಕೊಂಡ್ರೆ ನಿಮಗೆ ಭಯ. ಇವನೇನು ಮಾಡಿದ, ಧೃತ್ವ ಸ್ವತಂಚುನ ಶಾಖಾಂ ಬಭ್ರಾಮ ಗಗನೆ ಪುನಃ. ತಿನ್ನಬೇಕು ಹಸಿದಿದ್ದವನು ಕೊನೆಗೆ ತನ್ನ ಕೊಕ್ಕಿನಿಂದ ಆ ರೆಂಬೆಯನ್ನು ಹಿಡ್ಕೊಂಡ. ಕೊಕ್ಕಿನಲ್ಲಿ ರೆಂಬೆ, ಒಂದು ಕಾಲಿನಲ್ಲಿ ಹದ್ದಿನ ಶರೀರ, ಮತ್ತೊಂದು ಕಾಲಿನಲ್ಲಿ ಆನೆ ಮತ್ತು ಮೊಸಳೆ, ಇದೆಲ್ಲವನ್ನು ಹಿಡ್ಕೊಂಡು ಆಕಾಶದಲ್ಲಿ ಮತ್ತೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತಥೋ ದೃಷ್ಟ ಕಶ್ಯಪಂ ಸ್ವ ತಾತಂ ನತ್ವ ವ್ಯಜಿಜ್ಜಿಪತ. ಹೀಗೆ ಹಾರ್ತಾ ಇದ್ದ, ಎಲ್ಲಿ ಹೋಗ್ಬೇಕಿನ್ನ ಅಂತ ಹೇಳಿ. ಅಲ್ಲಿ ಅವರ ಅಪ್ಪ ಕಶ್ಯಪ, ಪಕ್ಷಿಗಳ ರಾಜನಾದ ಗರುಡನ ಅಪ್ಪ ಕಶ್ಯಪ ಆತನಿಗೆ ಕಾಣಿಸಿದ. ಅವನಿಗೀತ ನಮಸ್ಕಾರ ಮಾಡಿದ, ತನ್ನ ಸಮಸ್ಯೆಯನ್ನು ಹೇಳ್ಕೊಂಡ. ಹೀಗೆ ಮಾಡಬೇಕು. ವದ ಶುದ್ಧಾಂ ಭೂವಂ ಮೇದ್ಯ ಕುರ್ವೇಹಂ ಯತ್ರ ಭೋಜನಂ. ನಾನು ಊಟ ಮಾಡಬೇಕಾಗಿದೆ, ಶುದ್ಧವಾದ ಜಾಗ ಇದ್ದು ಯಾವುದಾದ್ರೂ ರೀತಿ ತೋರಿಸುವಂದ. ತದಾತಂ ಕಶ್ಯಪ ಪ್ರಾಹ ಶತಯೋಜನ ಸಾಗರೆ ಲಂಕಾನಾಮ್ನೇ ಶುದ್ಧ ಭೂಮಿ ತತ್ರತ್ವಂ ಕುರು ಭೋಜನಂ. ಆಗ ಕಶ್ಯಪ ಋಷಿಗಳು ಏನು ಹೇಳಿದ್ರು, ಸಾಗರದ ನಡುವೆ 100 ಯೋಜನ ವಿಸ್ತಾರ ಇದ್ದಂಥ ಒಂದು ಲಂಕಾ ಅನ್ನುವಂಥ ಶುದ್ಧವಾದ ಜಾಗವಿದೆ, ಅಲ್ಲಿ ಭೋಜನ ಮಾಡುವ. ತಪ್ಪಿತಿರುವಚನ ಲಂಕಾಂ ಯಯೌ ತಾರ್ಕ್ಷ ಕ್ಷಣೇನ ಸಹ. ಕ್ಷಣಾರ್ಧದಲ್ಲಿ ಆ ಲಂಕಾನಗರ ಎಲ್ಲಿತ್ತು ಅಲ್ಲಿಗೆ ಹಾರಿದ ಈ ಗರುಡ. ಪ್ರೋತ್ಯಯೋ ಪಕ್ಷಯೋ ಶಾಖಾಂ ಸ್ಥಾಪ್ಯ ತಾನ್ ಭಕ್ಷಯನ್ ಮುದ. ಆ ಲಂಕಾನಗರದ ಶುದ್ಧವಾದ ಭೂಮಿಯನ್ನು ಕೂತ್ಕೊಂಡು ಇನ್ನು ತಿನ್ಬೇಕಾದ್ರೆ ಆ ರೆಂಬೆಯನ್ನು ಎಲ್ಲಿಡಬೇಕು, ರೆಂಬೆ ಒಂದು ಮುಖದಲ್ಲಿತ್ತಲ್ಲ, ತನ್ನ 2 ರೆಕ್ಕೆಗಳನ್ನು ವಿಶಾಲವಾಗಿ ಬಿಡಿಸಿ ಆ ರೆಕ್ಕೆಯ ಮೇಲೆ ತನ್ನ ಕೊಕ್ಕನ್ನು ಹಿಂಭಾಗವಾಗಿ ತಿರುಗಿಸಿ ಆ ರೆಕ್ಕೆಗಳ ಮೇಲೆ ಆ ಕೊಂಬೆಯನ್ನು ಇಟ್ಟ. ಆಮೇಲೆ ಈ 3 ತಿಂದು ಮುಗಿಸಿದ. ಸತ್ತು ಹೋದ ಹದ್ದು, ಆನೆ, ಮೊಸಳೆ, ಆ 3 ಕಬಳಿಸಿ ಮುಗಿಸಿದ. ಸತ್ಯಕ್ತೈರಸ್ಯಭಿಸ್ತತ್ರ ಶೃಂಗಾಣಿ 3 ಚಾಭವನ್. ಆ ಆನೆಯ, ಮೊಸಳೆಯ, ಹದ್ದಿನ ಮೂಳೆಗಳನ್ನು ಆತ ಅಲ್ಲೇ ಬಿಸಾಕಿದ್ನಲ್ಲ, ಆ ಮೂಳೆಗಳು ಕಾಲಕ್ರಮೇಣ ಆ ಒಂದು ಪರ್ವತದ ರೂಪದಿಂದ, ಪರ್ವತದ 3 ಶಿಖರಗಳ ರೂಪದಿಂದ ಬದಲಾವಣೆ ಹೊಂದಿದವು. ಅಲ್ಲೇ ಭೂಮಿಯಲ್ಲಿ ಹೂತು ಹೋಗಿ ಅನೇಕ ವರ್ಷಗಳ ಬಳಿಕ ಹೀಗಾಗಿದ್ದಿರಬೇಕು. ತ್ರಿಕೂಟ ಇತಿನ, ಕೂಟ ಅಂದ್ರೆ ಶೃಂಗ, ಎತ್ತರವಾದ ಜಾಗ ಅಂತ. ತ್ರಿಕೂಟ ಅಂತ ಹೆಸರು ಯಾಕೆಂದ್ರೆ 3 ಕೂಟ ಇದ್ದಿದ್ದರಿಂದ ತ್ರಿಕೂಟ. ತ್ರಿಕೂಟ ಇತಿ ನಾಮ್ನಾ ಸಹ ಲಂಕಾಯಾನ್ ಗಿರಿರಾಡಭೂತ್. ಲಂಕಾನಗರದಲ್ಲಿ ಅದಕ್ಕೆ ತ್ರಿಕೂಟ ಅನ್ನುವಂಥ ಹೆಸರು ಬಂತು. ತೇಷು ಶೃಂಗೇಶು ತಾಂ ಶಾಖಾಂ ತಾರ್ಕ್ಷ್ಯ ಸಂಸ್ಥಾಪ್ಯ ಸಂಯಯೌ. ಪರ್ವತ ಏನು ಹುಟ್ಟಿತಲ್ಲ, ಪರ್ವತದ 3 ಶಿಖರಗಳು ಬಹಳ ವರ್ಷಗಳ ಕಾಲ ಹುಟ್ಟಿರ್ಲಿಕ್ಕಿಲ್ಲ, ಇವ್ರಲ್ಲೇ ಹುಟ್ಟಿದ್ದಿರ್ಬೇಕು ಅಂತ ಕಾಣಿಸ್ತದೆ. ಯಾಕೆಂದ್ರೆ ಆ 3 ಶೃಂಗಗಳಲ್ಲಿ ತಾನು ಹೊತ್ತಿದ್ದಂಥ ಬಂಗಾರದ ಕೊಂಬೆ ಇತ್ತಲ್ಲ, ಅದನ್ನ ಅಲ್ಲಿ ಇಟ್ಟಂಥವ್ನು. ಹಾಗಾಗಿ ಮೂಳೆಗಳು ಅಲ್ಲಿ ನೆಲಕ್ಕೆ ಬಿದ್ದ ಕೂಡಲೇ ಆ 3 ಶಿಖರಗಳಿಂದ ಕೂಡಿದಂಥ ಪರ್ವತ ನಿರ್ಮಾಣ ಆಗಿದ್ದಿರಬೇಕು. ಆತ ಮುಂದೆ ಹೊರಟೋಗ್ಬಿಟ್ಟ. ವಾಲಕಿಲ್ಯಾಸ್ತಪೋಂತೆಯೇ ಯಯೋ ವಿಷ್ಣು ಪರಂ ಪದಂ. ವಾಲಕಿಲ್ಯ ತಮ್ಮ ತಪಸ್ಸನ್ನು ಮುಗಿಸಿದ್ರು. ಅವ್ರಿಗೆ ಗೊತ್ತೇ ಇಲ್ಲ ಇದೆಲ್ಲ ಪರಿಸ್ಥಿತಿ. ತಪಸ್ಸನ್ನು ಮುಗಿಸಿ ಅವರು ಭಗವಂತನ ಸ್ಥಾನಕ್ಕೆ ಹೊರಟು ಹೋದ್ರು. ಆಸೀತ್ ಶಾಕಾಂತರಾಲೇ ಸಾ ಲಂಕಾಯಾಂ ಶೃಂಗಮೂರ್ಧಸು ಗ್ರಾವಭೂತಾಂ ಶೈವಲೇನ ನವಿದುಸ್ತಾಂತು ರಾಕ್ಷಸಾಹ. ಆ ಬಂಗಾರದ ಕೊಂಬೆ ಅಲ್ಲೇ ಉಳಿಯಿತು ಆ ಪರ್ವತಗಳ ಮೇಲೆ. ಅದು ಕಾಲಕ್ರಮೇಣ ರೂಪಾಂತರ ಹೊಂದಿ ಬಂಗಾರದ ರೂಪವನ್ನು ತಾಳಿತು, ಮತ್ತೊಂದು ನೆಲಗಳಲ್ಲಿ ಹೂತು ಹೋಯಿತು. ಆಸೀತ್ ಶಾಖಾಂತರಾಲಯ, ಆ ಶಾಖ ಏನಿತ್ತಲ್ಲ ಕೊಂಬೆ, ಅದು ಆ 3 ಶಿಖರಗಳ ನಡುವೆ ಬಿದ್ದಿತ್ತು. ಅದು ಲಂಕಾಯಂ ಶೃಂಗ ಮೂರ್ಧಸು, ಆ ಶಿಖರಗಳ ತುದಿಯಲ್ಲಿ ಏನು ಬಿದ್ದಿತ್ತಲ್ಲ. ಗ್ರಾವಭೂತ, ಗ್ರಾವ ಅಂದ್ರೆ ಕಲ್ಲಿನ ರೂಪವನ್ನು ತಾಳಿತದು. ಮೊದಲು ಕಟ್ಟಿಗೆ ಇದ್ದಿತ್ತು, ಮುಂದೆ ಕಲ್ಲಿನ ರೂಪವನ್ನು ತಾಳಿತು.
ಶೈವಲೇನ ಪಾಚಿ ಇತ್ಯಾದಿಗಳೆಲ್ಲ ಅನೇಕ ವಸ್ತುಗಳೆಲ್ಲ ಸೇರ್ಕೊಂಡು ರೂಪಾಂತರ ಹೊಂದಿ ಬದಲಾವಣೆ ಹೊಂದಿಬಿಡ್ತು. ಅದು ರಾಕ್ಷಸರಿಗೆ ಗೊತ್ತಾಗಿಲ್ಲ. ಈ ಕಡೆ ರಾಕ್ಷಸರು ಅನೇಕ ವರ್ಷಗಳ ಕಾಲದ ಬಳಿಕ ಅಲ್ಲಿ ಬಂದು ವಾಸ ಮಾಡಿದ್ದಿರ್ಬೇಕು ಲಂಕಾನಗರದಲ್ಲಿ. ಹಾಗಾಗಿ ಈ ರಾಕ್ಷಸರಿಗೂ ಗೊತ್ತಾಗಿಲ್ಲ, ಆ ಕಡೆ ಕುಬೇರನ ಕಡೆ ಇತ್ತಲ್ಲ ಅದು ಲಂಕಾನಗರ, ಅವ್ರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ. ಲಂಕಾ ಅಗ್ನಿನ ದ್ರವೀಭೂತ ಮರ್ದಯಂತಿ ಕ್ಷದಿ ಕ್ಷಪಾಚರಾನ್ ಪಪಾತ ತದ್ರಸೇನಾಸೀತ್ ಲಂಕಾ ಭೂಮಿ ಹಿರಣ್ಮಯಿ. ಈಗ ಈ ಹನುಮಂತ ಲಂಕಾನಗರಕ್ಕೆ ಇಡೀ ಬೆಂಕಿ ಹಚ್ಚಿದ್ನಲ್ಲ, ಬೆಂಕಿ ಹಚ್ಚಿದಾಗ ಬೆಂಕಿ ಎಲ್ಲ ಕಡೆ ಹರಡಿದಾಗ ಅದು ನೆಲಕ್ಕೂ ಕೂಡ ಬೆಂಕಿ ಸೋಕಿತ್ತು. ನೆಲಕ್ಕೆ ಬೆಂಕಿ ಸೋಕಿದಾಗ ಆ ನೆಲದಲ್ಲಿ ಹುದುಗಿ ಹೋಗಿದ್ದಂತಹ ಈ ಬಂಗಾರದ ಕೊಂಬೆ ಇತ್ತಲ್ಲ, ಅದೆಷ್ಟೋ ದೊಡ್ಡ ಕೊಂಬೆ, ಅದು ಸಾಧಾರಣ ಕೊಂಬೆ ಅಲ್ಲ. ಆ ಕೊಂಬೆಯ ರಸ ಎಲ್ಲ ಕಡೆ ಇಡೀ ಲಂಕಾನಗರ ಭೂಮಿ ಮೇಲೆಲ್ಲ ಹರಡ್ಕೊಂಡ್ರು. ಲಂಕಾನಗರಕ್ಕೆ ಹನುಮಂತ ಹಚ್ಚಿದ ಬೆಂಕಿಯಿಂದ ದ್ರವೀಭೂತ ಕಲ್ಲಿನೊಳಗೆ ಸೇರಿ ಹೋಗಿದ್ದಂಥ ಈ ಬಂಗಾರದ ಕೊಂಬೆ ಅದು ದ್ರವೀಭೂತವಾಯಿತು, ಕರಗಿತು. ಮತ್ತೆ ಮರ್ದಯಂತಿ ಕ್ಷಪಾಚರ, ಆ ಬಿಸಿ ರಸ ಎಲ್ಲ ಕಡೆ ಹರಡಿದಾಗ ಅದು ಜ್ವಾಲಾಮುಖಿ ಮನುಷ್ಯನಿಗೆ ತೊಂದರೆ ಕೊಡ್ತದೆ. ಹಾಗೆ ಈ ಬಂಗಾರದ ಬಿಸಿಯ ರಸ ಎಲ್ಲ ರಾಕ್ಷಸರನ್ನು ಕೂಡ ಮತ್ತಷ್ಟು ಹಾವಳಿ ಮಾಡುವಂತೆ ಕೊಂದು ಹಾಕಿತು, ಕರಗಿಸಿಬಿಟ್ಟಿತು. ಪಪಾತ ತದ್ರಸೇನಾಸೀತ್ ಲಂಕಾಭೂಮಿ ಹಿರಣ್ಮಯಿ, ಅದು ಮೇಲಿದ್ದು ಕೆಳಗೆ ಕರಗಿ ಬಿದ್ದಿತ್ತು ಆ ಬಂಗಾರದ ಕೊಂಬೆ. ಹೀಗಾಗಿ ಲಂಕಾನಗರದ ಭೂಮಿ ಎಲ್ಲ ಹಿರಣ್ಮಯವಾಗಿತ್ತು. ಅದು ಹನುಮಂತನ ಕಣ್ಣಿಗೆ ಬಿದ್ದಿತ್ತು. ತಾಮ್ ದೃಷ್ಟ ಚಕಿತೋ ವೇಗಾದ್ ವನೇ ಸೀತಾಂ ಯಯೌ ಕಪಿಹಿ. ಅದನ್ನು ನೋಡಿ ಬಹಳ ಆಶ್ಚರ್ಯ ಆಯ್ತು ಹನುಮಂತನಿಗೆ. ಮುಂದೆ ಅಶೋಕವನ ಕಡೆ ಹೋದ. ದೃಷ್ಟ ಅಶೋಕೆ ಸೀತಾಂ ಪುನಃ ಸೀತಾಂ ತಾಮಾಹ ಕಪಿಕುಂಜರಃ ಮತ್ಸ್ಕಂಧ ಸಂಸ್ಥಿತ ರಾಮೋ ಮಧ್ಯ ಪಶ್ಯತಿ ಜಾನಕಿ. ನನ್ನ ಹೆಗಲ ಮೇಲೆ ಕೂತ್ಕೋ, ರಾಮನ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಅವಳದು ಒಪ್ಪಲಿಲ್ಲ. ಸಾಪ್ತಾಹ ಮೋಚಿತಾನ್ ಮನ್ಯೈಹಿ ಮಾಂ ರಾಮೋ ನ ಸಹಿಷ್ಯತಿ. ಅದು ರಾಮನಿಗೆ ಸಮ್ಮತ ಆಗಲಿಕ್ಕಿಲ್ಲ ಆ ಮಾರ್ಗ ಅಂದ್ಲವಳು. ನೀತ್ವಾ ಪುನರ್ಮುದ್ರಿಕಾಂ ತ್ವಂ ರಾಘವಾಯ ಸಮರ್ಪಯ ಇತ್ಯುಕ್ತ್ವಾ ಸತ್ಕರೇ ಸೀತಾ ದದೌ ಶ್ರೀರಾಮ ಮುದ್ರಿಕಾಂ. ಅವಳು ಈಗಾಗಲೇ ಚೂಡಾಮಣಿ ಕೊಟ್ಟಿದ್ಲು. ರಾಮನಿಗೂ ತನಗೂ ಮಾತ್ರವೇ ಗೊತ್ತಿದ್ದಂಥ ಕೆಲವು ಘಟನೆಗಳನ್ನು ಹನುಮಂತನಿಗೆ ಹೇಳಿದ್ಲು. ಅದಲ್ಲದೆ ತನ್ನ ಬೆರಳಿನಲ್ಲಿದ್ದಂಥ ಒಂದು ಉಂಗುರವನ್ನು ಹನುಮಂತನಿಗೆ ಕೊಟ್ಟು ಇದನ್ನ ರಾಮನಿಗೆ ಕೊಡು ಅಂತ ಹೇಳಿದ್ಲು. ತತಸ್ತಾಂ ಮಾರುತಿ ದೃಷ್ಟ ನತ್ವಾ ಶೀಘ್ರಂ ಪುನಃ ಯಯೌ. ಅವನು ಮುದ್ರಿಕೆಯನ್ನು ತಗೊಂಡು ಉಂಗುರವನ್ನು ತೆಗೆದುಕೊಂಡು ಅವಳಿಗೆ ನಮಸ್ಕಾರ ಮಾಡಿ ತನ್ನ ಮಾರ್ಗವನ್ನು ಹಿಡಿದು ಹೊರಟ. ಆರುರೋಹ ಸುವೇಲಾದ್ರಿಂ ಚೂರ್ಣಂ ತಮ ಅಕರೋದ್ಗಿರಿಂ. ಸುವೇಲಾ ಪರ್ವತ ಅಂತ ಏನಿತ್ತು, ಆ ಸುವೇಲಾ ಪರ್ವತವನ್ನು ಏರಿದ ಅವನು. ಏರಿ ಅದನ್ನು ಮೆಟ್ಟಿ ಹಾರಿದ. ಅದು ಪುಡಿ ಪುಡಿಯಾಗಿ ಹೋಯಿತು. ಅದನ್ನು ನಿನ್ನೆ ನಾವು ಶ್ರವಣ ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಇದ್ದದ್ದೇನು, ಒಂದು ಚೂಡಾಮಣಿ, ಒಂದು ರಾಮನ ಮುದ್ರೆ ಸೀತೆ ಕೊಟ್ಟದ್ದು, ಮತ್ತೊಂದು ಉಂಗುರ ಮುದ್ರೆ, ಇವೆರಡಿತ್ತು. ಇದ್ರ ಜೊತೆ ಚತುರ್ಮುಖ ಬ್ರಹ್ಮ ಒಂದು ಪತ್ರ ಕೊಟ್ಟನಂತೆ ಈ ಹನುಮಂತನಿಗೆ. ಇದನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ಕೊಡುವ ಅನ್ನೋ ಉದ್ದೇಶದಿಂದ ಇದ್ದಿರಬೇಕು. ಏತಸ್ಮಿನ್ ನಂತರೇ ಬ್ರಹ್ಮ ತದೌ ಪತ್ರಂ ಸವಿಸ್ತರಂ ಯಜ್ಜತ್ಕೃತಂ ಮಾರುತಿನ ಲಂಕಾಯಾಂ ತಸ್ಯ ಸೂಚಕಂ. ಹನುಮಂತ ಲಂಕಾನಗರಕ್ಕೆ ಬಂದು ಏನೇನು ಕಾರ್ಯಗಳನ್ನು ಮಾಡಿದ ಅದೆಲ್ಲವನ್ನ ಆ ಪತ್ರದಲ್ಲಿ ವಿಸ್ತಾರವಾಗಿ ಬರೆದಿದ್ದ. ತದ್ದೃಶ್ಯ ಮಾರುತಿರು ವೇಗ ನತ್ವಾ ಪೃಷ್ಟ ವಿಧಿಂ ಪುನಃ. ಚತುರ್ಮುಖ ಬ್ರಹ್ಮನಿಗೆ ನಮಸ್ಕಾರ ಮಾಡಿದ. ಅವನ ಸಮ್ಮತಿಯನ್ನು ಪಡ್ಕೊಂಡು ಹನುಮಂತ ಅಲ್ಲಿಂದ ಹಾರಿದ. ತತ ಉಡ್ಡೀಯ ವೇಗೇನ ಯಯಾ ಆಕಾಶವತ್ಮನ ಕುವನ್ ಶಬ್ದಂ ಮಹಾಘೋರಂ ಕಪೀನಾ ಮೂರ್ಧ್ವತಸ್ತದ ಉದಗ್ದಿಶ್ಯಂತರ ಕಿಂಚಿತ್ ಪತಾತ ಭುವಿ ಮಾರುತಿ. ಉತ್ತರ ದಿಕ್ಕಿನ ಕಡೆ ಹೋಗುವಾಗ ಸ್ವಲ್ಪ ದೂರ ಹೋದ್ಮೇಲೆ ಆತ ಕೆಳಗಿಳಿದ. ಅಲ್ಲಿ ಕೆಲವು ಕಪಿಗಳು ಕಾಣಿಸಿದ್ರು ಅವನಿಗೆ. ತನ್ನ ಸಂಗಡಿಗರೇನಿದ್ರಲ್ಲ ಆ ಕಪಿಗಳಲ್ಲ ಇವರು, ಬೇರೆ ಕೆಲವು ಕಪಿಗಳು. ದೃಷ್ಟೈಕಂ ಮುನಿ ಸಪ್ತಮಂ. ಅಲ್ಲೊಬ್ಬ ಋಷಿಯು ಕೂಡ ಕಾಣಿಸಿದ. ಒಬ್ಬ ಋಷಿ, ಅವನ ಸುತ್ತಲೂ ಕೆಲವು ಕಪಿಗಳು. ಕಿಂಚಿತ್ ಗರ್ವ ಸಮಾವಿಷ್ಟ ತಮ್ಮುನಿಂ ಪ್ರಾಹ ಮಾರುತಿ ಮಯಾ ಶ್ರೀರಾಮ ಕಾರ್ಯಂತು ಕೃತಮಸ್ತಿ ಮುನೀಶ್ವರ ಪಾನೀಯಂ ಪಾತುಮಿಚ್ಛಾಮಿ ದರ್ಶಯಸ್ವ ಜಲಾಶಯಂ ತಜ್ಜನ್ಯ ದರ್ಶಯಾಮಾಸ ಮುನಿಸ್ತಸ್ಮೈ ಜಲಾಶಯಂ. ಹನುಮಂತರಿಗೆ ತಾನು ರಾಮನ ಕಾರ್ಯವನ್ನು ಮಾಡಿದೆ, ಬೇರೆ ಯಾರಿಗೂ ಸಾಧ್ಯ ಆಗದೇ ಇರುವಂಥ ಕಾರ್ಯವನ್ನು ಮಾಡಿದೆ ಅಂತ ಒಂದು ರೀತಿಯ ಅಭಿಮಾನ, ಗರ್ವ ಮೂಡಿತ್ತು ಅಂತ ಅವನ್ನ ತೋರಿಕೆಯ ದೃಷ್ಟಿಯಿಂದ ಇಟ್ಕೊಳ್ಬಹುದು ನಾವು. ಅವನೇನು ಮಾಡಿದ, ಆ ಮುನಿಯನ್ನು ಕೇಳಿದ, ರಾಮನ ಕಾರ್ಯ ಮಾಡ್ತಾ ಇದ್ದೇನೆ, ನಾನು ಮಾಡಿ ಬಂದಿದ್ದೇನೀಗ, ಅವನ ಕಡೆ ಹೋಗೋನಿದ್ದೇನೆ, ನನಗೆ ನೀರು ಬೇಕಾಗಿದೆ, ಎಲ್ಲಿದೆ ನೀರು, ಜಲಾಶಯ ಎಲ್ಲಿದೆ ತೋರಿಸು ಅಂದ ಈ ಹನುಮಂತ ಮುನಿಗೆ.
ಅವನೇನು ಮಾಡಿದ, ಧ್ಯಾನ ಮಾಡ್ತಿದ್ದವನಾದ್ರಿಂದ ಸುಮ್ಮನೆ ತನ್ನ ತೋರುಗಳಿಂದ ತೋರಿಸಿದ ಆ ಕಡೆ ಹೋಗು ಅಂತ, ಮಾತಾಡಲಿಲ್ಲ ಋಷಿ. ತತಸ್ಥ ಮಾರುತಿರ್ ಮುದ್ರಾಂ ಮಣಿಂ ಪತ್ರಂ ಮುನೇಸ್ಪುರಃ ಸಂಸ್ಥಾಪ್ಯ ನೀರಂ ಪಾತುಂ ವೈ ಯಯೌ ಕಾಸಾರಂ ಉತ್ತಮಂ. 3 ವಸ್ತುಗಳು ಅವನ ಕಡೆ ಇತ್ತು, ಚೂಡಾಮಣಿ, ರಾಮನ ಮುದ್ರಿಕೆ, ಪತ್ರ. 3 ಮುನಿಯ ಎದುರಿಗಿಟ್ಟ, ಇಟ್ಟು ನೀರು ಕುಡಿಯಬೇಕು ಅಂತ ಜಲಾಶಯಕ್ಕೆ ಹೋದ. ತತಸ್ತತ್ರ ಕಪಿಸ್ತಸ್ಸಿಂ ಮುದ್ರಿಕಾಂ ಮುನಿಸನ್ನಿಧೌ ಕಮಂಡಲವು ಪ್ರಾಕ್ಷಿಪತ್ ಸಯಯೌ ತಾವತ್ಯ ಮಾರುತಿ. ಈ ನಡುವೆ ಅಲ್ಲೊಂದು ಬೇರೆ ಕಪಿ ಬಂತು. ಅದು ರಾಮನ ಉಂಗುರ ಇತ್ತಲ್ಲ ಸೀತೆ ಕೊಟ್ಟದ್ದು, ಅದನ್ನು ತೆಗೆದುಕೊಂಡು ಹೋಗಿ ಆ ಮುನಿಯ ಎದುರಿಗಿದ್ದಂಥ ಕಮಂಡಲಗಳಲ್ಲಿ ಹಾಕಿಬಿಡ್ತ. ಹಾಕಿ ಹೊರಟೋಯ್ತು ಆ ಕಪಿ. ಈ ಕಡೆ ಈ ಕಪಿ ಬಂತು ಹನುಮಂತ. ಬಂದು ಅಲ್ಲಿ ನೋಡ್ತಾನೆ, ಪತ್ರ ಇತ್ತು, ಚೂಡಾಮಣಿ ಇತ್ತು, ಮುದ್ರಿಕೆ ಇರಲಿಲ್ಲ. ಗೃಹೀತ್ವಾತಂ ಮಣಿಂ ಪತ್ರಂ ಮುನಿಂ ಪಪೃಚ್ಛ ಮುದ್ರಿಕಾ, ಮುದ್ರಿಕೆಯಲ್ಲಿ ಅಂತ ಕೇಳಿದ. ಮುನಿರ್ಧೂಸಂಜ್ಞೆಯ ತಸ್ಮೈ ಕಮಂಡಲು ಮದರ್ಶಯತ. ಮುನಿ ಧ್ಯಾನಮಗ್ನಾಗಿದ್ದಾದ್ರಿಂದ ಈ ಸರಿ ಅವನಿಗೆ ತೋರುಗಳು ಕೂಡ ತೋರಿಸ್ಲಿಕ್ಕೆ ಪುರ್ಸತ್ತಿರಲಿಲ್ಲ. ಹುಬ್ಬಿನ ಸನ್ನೆಯನ್ನು ತೋರಿಸಿದಂತೆ, ಅದು ಕಮಂಡಲ್ ನೋಡು ಅದರೊಳಗಿದೆ ಅಂತ. ತತಃ ಕಮಂಡಲವು ತೂಷ್ಣೀಂ ಮುದ್ರಿಕಾಂ ಅವಲೋಕಯತ್. ಈ ಹನುಮಂತ ಏನು ಮಾಡಿದ, ಆ ಕಮಂಡಲಿಗೆ ನೋಡಿ ಬಗ್ಗಿ ನೋಡಿದ. ಅಲ್ಲಿ ಮುದ್ರಿಕೆ ಆತನಿಗೆ ಕಾಣಿಸ್ತು. ಸ್ವಾರಸ್ಯ ಏನಂದ್ರೆ, ತಾವತ್ ದದರ್ಶ ಆಂಜನೇಯ ತಸ್ಮಿನ್ ಶ್ರೀರಾಮ ಮುದ್ರಿಕಾ ಬಹುವಚನ. ಅನೇಕ ರಾಮನ ಮುದ್ರೆಗಳುಂಟು, ಬರೇ ಒಂದು ಮುಂಗುರ ಅಲ್ಲ, ಎಷ್ಟೋ ಮುಂಗುರಗಳು ಅದರಲ್ಲಿ. ದೃಷ್ಟ್ವಾ ಸಹಸ್ರಸ್ತ ಚಕಿತ ಪ್ರಾಹತಂ ಮುನಿಂ ಕುತಸ್ತ್ವಿಮಾ ಮುದ್ರಿಕಾಶ್ಚ ವದಕ ಮಮ ಮುದ್ರಿಕಾ. ಇಷ್ಟೆಲ್ಲ ಮುದ್ರೆಗಳು ಇದರಲ್ಲಿ ಕಾಣ್ತಾ ಇವೆ, ಇದೆಲ್ಲ ಬಂದು ಬೇಲಿಂದ, ಮತ್ತೆ ಇಷ್ಟದಲ್ಲಿ ನನ್ನದು ಯಾವುದು ಇದರಲ್ಲಿ, ಅದನ್ನ ನಾನು ತೊಗೊಂಡು ಹೋಗ್ಬೇಕಲ್ಲ. ಈ ಹನುಮಂತ ಕೇಳಿದ. ಏತಾಸುಕ್ತಂ ಮುನಿಶ್ರೇಷ್ಠ ತದಾತಂ ಮುನಿರಬ್ರವೀತ್ ಯದಾ ಯದಾ ವಾಯುಪುತ್ರ ಸೀತಾಂ ತಾಂ ರಾಘವಾಜ್ಞೆಯ ಲಂಕಾಂ ಗತ್ವಾ ಸಮಾನೀತ ಶುದ್ಧಿಮುದ್ರಾ ತದಾ ತದಾ ಮದಗ್ರೇ ಸ್ಥಾಪಿತಾಸ್ತಾಶ್ಚ ಕಪಿಭಿಶ್ಚ ಕಮಂಡಲೌ ನಿಕ್ಷಿಪ್ತಾಸ್ತಾಸ್ಯುಮಾ ಸರ್ವಾಹ ಪಶ್ಯತಾಸು ಸಮುದ್ರಿಕಾಂ. ಆ ಮುನಿ ಏನು ಹೇಳಿದ, ಇವೆಲ್ಲ ಮುದ್ರೆಗಳು ಇಷ್ಟೊಂದು ಉಂಗುರಗಳಲ್ಲಿ ಎಲ್ಲಿಂದ ಬಂದವು ಅಂತ ಕೇಳ್ತೀಯಲ್ಲ, ಈ ಹಿಂದೆ ಅನೇಕ ಕಲ್ಪಗಳಲ್ಲಿ ಯಾವಾಗ ಯಾವಾಗ ರಾಮಾಯಣ ನಡೆದಿತ್ತು ಆವಾಗೆಲ್ಲನೂ ರಾಮ ಸೀತೆಯನ್ನು ಕಳ್ಕೊಂಡಿದ್ದ. ಆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕಾಗಿ ಒಬ್ಬ ಹನುಮಂತ ಉತ್ತರದ ಕಡೆಯಿಂದ ದಕ್ಷಿಣ ದಿಕ್ಕಿಗೆ ಹಾರಿ ಬರ್ತಿದ್ದ. ಸೀತೆಯನ್ನು ಕಂಡು ಮತ್ತೆ ಹಾರಿ ಹೋಗ್ತಿದ್ದ, ಒಂದು ಉಂಗುರದ ಗುರುತಿಗಾಗಿ ತಗೊಂಡು. ಆತ ಇಲ್ಲಿ ನೀರು ಕುಡಿಲಿಕ್ಕೆ ಬರ್ತಿದ್ದ. ಹೀಗೆ ಕಥೆ ನಡೀತಿತ್ತು. ನೀರು ಕುಡಿಲಿಕ್ಕೆ ಬಂದಾಗ ಈ ನನ್ನ ಆಶ್ರಮದಲ್ಲಿದ್ದಂಥ ಕಪಿ ಆ ಉಂಗುರವಂತ ಒಂದು ಕಮಂಡಲನ್ನು ಹಾಕ್ತಿತ್ತು. ಹಿಂದೆ ಯಾವಾಗಿಂದ ರಾಮಾಯಣ ನಡೆದಿದೆಯಲ್ಲ ಅವೆಲ್ಲ ಉಂಗುರಗಳು ಇಲ್ಲಿ ಬಿದ್ದಿವೆ, ನೀನು ಅದರಲ್ಲಿ ನಿಂದು ಯಾವುದೋ ಒಂದು ತಗೋ ಅಂದ ಆ ಋಷಿ. ಉಂಗುರಗಳು ಎಲ್ಲಿಂದ ಬಂದವು ಅಂತ ನಾನು ಹೇಳಿದ, ಇವನು ಉಂಗುರ ಯಾವುದು ಅಂತ ಆತ ಹೇಳಲಿಲ್ಲ. ಪಶ್ಯತ ಆಸು ಸಮುದ್ರಿಕಾಂ ತನ್ಮುನೇರ್ವಚನಂ ಶುತ್ವ ಗತಗರ್ವಸ್ತಮಬ್ರವೀತ್. ನಾನೊಬ್ಬ ಮಹಾಪರಾಕ್ರಮಿ ಅಂತ ಹನುಮಂತ ತಿಳ್ಕೊಂಡಿದ್ದಂತೆ. ನನಗಿಂತ ಮೊದಲು ಎಷ್ಟೋ ಜನ ಹನುಮಂತರು ಹೀಗೆ 100 ಯೋಜನೆ ವಿಸ್ತಾರವಾದ ಸಾಗರವನ್ನು ಹಾರಿ ಬಂದಿದ್ದಾರೆ, ಲಂಕಾನಗರವನ್ನು ಕುಟ್ಟಿ ಪುಡಿ ಮಾಡಿದ್ದಾರೆ, ರಾವಣನಿಗೆ ಅವಮಾನ ಮಾಡಿ ಇಂದ್ರಜಿತನನ್ನು ಸೋಲಿಸಿ ಲಂಕಾನಗರವನ್ನು ಸುಟ್ಟು ಹೀಗೆ ಹಾರಿ ಬಂದಿದ್ದಾರೆ. ಹೀಗೆಲ್ಲ ಇರುವಾಗ ನನ್ನದೇನು ಅಂತ ಅವನಿಗೆ ಆವಾಗ ಆ ಗರ್ವದ ಮದ ಇಳೀತಂತೆ. ಕಿಯಂತೋ ರಾಘವಾಶ್ಚಾತ್ರ ಸಮಾಯಾತ ಮುನೀಶ್ವರ ಕೇಳಿದ್ವಿ. ಹಾಗಾಗಿ ಎಷ್ಟು ಜನ ರಾಮರು ಈ ಹಿಂದೆ ಇಲ್ಲಿ ಬಂದಿದ್ದಿರಬೇಕು. ಮುನಿಸ್ತಂ ಪ್ರಾಹ ನಿಷ್ಕಾಸ್ಯ ಗಣಯ ಸ್ವಾದ್ಯ ಮುದ್ರಿಕಾಂ. ನಾಗೇನು ಬೇರೆ ಕೆಲಸ ಇಲ್ಲ, ನಾ ಕಮಂಡಲಲ್ಲಿ ತಗೋ, ಅದು ನೀನೇ ಕೆಳಗೆ ಹಾಕು, ಅಲ್ಲಿ ಎಷ್ಟು ಮುದ್ರಿಕೆ ಹೇಳಿದ್ರೆ ನೀನು ಲೆಕ್ಕ ಹಾಕು ಅಂದ. ಅದರ ಆಧಾರದ ಮೇಲಿಂದ ರಾಮಾಯಣ ಎಷ್ಟು ಬಾರಿ ನಡೆದಿದೆ, ರಾಮ ಎಷ್ಟು ಬಾರಿ ಬಂದಿದ್ದ, ಹನುಮಂತ ಎಷ್ಟು ಬಾರಿ ಬಂದಿದ್ದ ಅಂದ್ರೆ ನೀನೇ ತಿಳ್ಕೊ ಅಂದ ಆ ಋಷಿ. ಕಮಂಡಲೋ ರಂಜಲಿಭಿ ತದಾ ಅಥ ಮುದ್ರಿಕಾ ಮುಹುಹು ಬಹಿಕ್ಷಿಪನ್ ಮಾರುತಿಸ್ತ ನಾಂತಂ ತಾಸಾಂ ದದರ್ಶತಃ. ತೆಗೆದು ಕೆಳಗೆ ಹಾಕಿ ನೋಡಿದ, ಇದ್ದದಿಷ್ಟು ಕಮಂಡಲ. ಆ ಕಮಂಡಲ ಒಳಗೆ ಅನಂತ ಮುದ್ರೆಗಳು, ಎಂದೆಂದರೋ ರಾಮಾಯಣ ನಡೆದೇ ಇತ್ತು, ಅದಕ್ಕೆ ಸಂಬಂಧಪಟ್ಟ ಮುದ್ರಿಕೆಗಳಲ್ಲಿದ್ದವು. ಪುನಃ ಕಮಂಡಲವು ಕೃತ್ವ ಮುನಿಂ ನತ್ವ ಕಪಿ ಕ್ಷಣಂ. ಮತ್ತೆ ಅವನ್ನೆಲ್ಲ ಕಮಂಡಲುವಿನಲ್ಲಿ ಹಾಕಿದ, ಮುನಿಗೆ ನಮಸ್ಕರಿಸಿದ. ಚಿಂತೆಯಾಮಾಸ ಮನಸ್ಸಿ ಮಾದೃಶೈ ಶತಶಃ ಪುರಃ. ನನ್ನಂಥ ಎಷ್ಟೋ ಜನ ಹನುಮಂತರು 100 ಬಾರಿ ಈ ಹಿಂದೆ ಇಲ್ಲಿಗೆ ಬಂದು ಸಮಾನೀತ ಅಸ್ತಿ ಸೀತಾಯ ಶುದ್ಧಿ ಕಾ ಗಣನಾ ಆದ್ಯಮೇ. ಸೀತೆಯ ಸಮಾಚಾರವನ್ನು ತಿಳ್ಕೊಂಡು ರಾಮನಿಗೆ ಹೋಗಿ ತಲುಪಿಸಿದ್ದಿದೆ ಈ ಹಿಂದೆ ಅನೇಕ ಬಾರಿ. ಕಾ ಗಣನಾ ಆದ್ಯ, ಇದೊಂದು ಈ ಯುಗದಲ್ಲಿ ನಂದೊಂದು ದೊಡ್ಡ ಪರಾಕ್ರಮ ಅಂತ ನಾನೇನು ಹೇಳ್ಕೊಳ್ಬೇಕು ಅನ್ಕೊಂಡ ಹನುಮಂತ. ಇತಿ ನಿಶ್ಚಿತ್ತ ಮನಸ್ಸಿ ಗತಗರ್ವ ಸದಾ ಕಪಿಹಿ.
ಪುನರ್ದಕ್ಷಿಣ ಮಾರ್ಗೇನ ಯಯೌ ತತ್ರ ಯತ್ರ ಅಂಗದಾದಯ. ಅಹಂಕಾರವನ್ನು ಕಳ್ಕೊಂಡು ಹನುಮಂತ ಅಲ್ಲಿಂದ ಮತ್ತೆ ಹೊರಟು ಹೋದ. ಅಂಗದಾದಿ ಕಪಿಗಳು ತನ್ನ ಸಂಗಡಿಗರು ಎಲ್ಲಿದ್ರು ಅಲ್ಲಿಗೆ. ಯಾವುದು ಅದು ಉಂಗುರ ಮುಂದೆ ಸಿಕ್ತೋ ಬಿಟ್ಟೋ ಅದೇನು ಹೇಳಿಲ್ಲ. ಅಂತೂ ಅದು ಆ ಸೀತೆ ಅವನಿಗೆ ಆ ಉಂಗುರ ಕೊಟ್ಟದ್ದು ತಂದು ಅವನು ಗುರುತಾಗಲಿಲ್ಲ. ಮತ್ತು ಇನ್ನು ಆತ ಮತ್ತೆ ಆ ಉಂಗುರವನ್ನು ತೆಗೆದುಕೊಂಡು ಹೋದ್ನೋ ಬಿಟ್ಟನೋ ಅಂತನೋದು ಇಲ್ಲಿಲ್ಲ. ಆನಂದ ರಾಮಾಯಣದೊಳಗೂ ಇಲ್ಲ, ವಾಲ್ಮೀಕಿ ರಾಮಾಯಣದೊಳಗಂತೂ ಇಲ್ಲವೇ ಇಲ್ಲ. ಅಲ್ಲಿ ಕೊಟ್ಟದ್ದು ಬರೀ ಚೂಡಾಮಣಿ ಮತ್ತು ಚೂಡಾಮಣಿ ಒಂದೇ. ಚೂಡಾಮಣಿ ಹೊರತಾಗಿ ಪತ್ರ ಮತ್ತು ಮುದ್ರೆ ಕೊಟ್ಟದ್ದು ಆನಂದ ರಾಮಾಯಣದ್ದೇ ಕಥೆ ಇದೆ. ಹಾಗಾಗಿ ಅದು ಮುಂದೇನಾಯಿತು ಅಂತನ್ನೋದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಆನಂದ ರಾಮಾಯಣದಲ್ಲೂ ಇಲ್ಲ. ಅವನಿಗೆ ಉಂಗುರವನ್ನು ಕೊಟ್ಟಿದ್ದು, ಸೀತೆ ಕೊಟ್ಟದ್ದು ಅವನ ಗರ್ವಭಂಗ ಪರಿಹಾರಕ್ಕಾಗಿಯೇ, ತೋರಿಕೆ ಗರ್ವಭಂಗ ಪರಿಹಾರಕ್ಕಾಗಿಯೇ ಇದ್ದಿರಬೇಕು. ಅದಕ್ಕಾಗಿ ಆ ಕಥೆ ಅಂತ ಇದ್ದಿರಬೇಕು. ಇರಲಿ, ನಾವು ಹನುಮಂತನನ್ನ ಯಾವುದೇ ಥರದ ದೋಷ, ಭ್ರಾಂತಿ, ದುರಹಂಕಾರ ಇವ್ಯಾವು ಇರದೇ ಇದ್ದವನು ಅಂತ ನಾವು ಅವನು ಗೌರವಿಸ್ತೇವೆ. ಆದರೂ ಈ ಕಥೆ ಯಾಕೆ ಅಂತಂದರೆ ಹನುಮಂತಂದೇ ಹೀಗಾಯಿತು ಅಂತಂದಮೇಲೆ ಹನುಮಂತ ನಿಮಿತ್ತ ಅಷ್ಟೇ. ಅದು ನಮ್ಮಂಥವ್ರು ನಾವು ಈ ಜಗತ್ತಿನಲ್ಲಿ ಯಾವುದೇ ಎಷ್ಟೇ ಉನ್ನತ ಪದವಿಗೆ ಏರಿದ್ರು, ಎಷ್ಟು ದೊಡ್ಡ ಸಾಮ್ರಾಟರಾದರು, ಎಷ್ಟು ದೊಡ್ಡ ಚಕ್ರವರ್ತಿ ಆದರು, ಎಷ್ಟೇ ವರ್ಷ ಭೂಮಿಯನ್ನು ಆಳಿದರು, ಎಷ್ಟೇ ದೊಡ್ಡ ಘನ ವಿದ್ವಾಂಸ ಅಂತ ಅನ್ಕೊಂಡ್ರು, ಇಲ್ಲಿ ನಮ್ಮದು ಗಣನಾ ಅಜ್ಞೆ. ನಮ್ಮನ್ನು ಯಾರು ಲೆಕ್ಕಕ್ಕೆ ಇಡೋರಿದ್ದಾರೆ? ನಮ್ಮ ಸುತ್ತಮುತ್ತಿದ್ದವ್ರು ಕೆಲವರು ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ನಮ್ಮನ್ನು ಗೌರವಿಸ್ತಾರೆ, ರಾಜರನ್ನ, ಪಂಡಿತರನ್ನ, ಸಂಪತ್ತಿದ್ದವರನ್ನ, ಅಧಿಕಾರಸ್ಥರನ್ನ. ಆದರೆ ಇಂಥ ಎಷ್ಟೋ ಜನ ಪ್ರಧಾನಮಂತ್ರಿಗಳು, ಎಷ್ಟೋ ಜನ ಅಧ್ಯಕ್ಷರು, ಎಷ್ಟೋ ಜನ ರಾಷ್ಟ್ರಪತಿಗಳು ಎಷ್ಟು ಬಾರಿ ಬಂದು ಹೋಗಿದ್ದಾರೆ. ಅವೆಲ್ಲ ಸತ್ತು ಹೋದ್ರು. ಈಗ ಎಷ್ಟೋ ಜನ ಸತ್ತೇ ಹೋದ್ರು, ಎಷ್ಟೋ ಜನ ನಿವೃತ್ತರಾದರು, ಎಷ್ಟೋ ಜನ ಇನ್ನೂ ಬದುಕಿದ್ರು ಕೂಡ ಅವ್ರನ್ನ ಯಾರು ಕೇಳೋರೇ ಇಲ್ಲ. ಈಗ ಅಧಿಕಾರದಲ್ಲಿದ್ದವ್ರನ್ನ ಪರಿಗಣನೆ ಮಾಡ್ತಾರೆ, ನಿವೃತ್ತರಾದವ್ರನ್ನ ಮಾತಾಡ್ಸೋರು ಇರೋದಿಲ್ಲ. ಅದು ದುರಹಂಕಾರಕ್ಕೆ ಒಳಗಾದಂಥ ಜನಸಾಮಾನ್ಯರಿಗೆ ಅದೊಂದು ಪಾಠ ಅಷ್ಟೆ. ಅವನಿಗೇನಂಥ ಭ್ರಾಂತಿ, ಮೋಹ, ದುರಹಂಕಾರ ಅದು ಅವನಿಗೆ ಯಾವುದೂ ಇಲ್ಲ. ರಾಮಾಯಣ ಅನೇಕ ಬಾರಿ ನಡೆದದ್ದು ಅವನಿಗೆ ಗೊತ್ತು. ಅನೇಕ ಬಾರಿ ಈ ವಾಯು ಪುತ್ರನಾದ ಹನುಮಂತ ಅಲ್ಲಿಗೆ ಬಂದು ಈ ಎಲ್ಲ ಸಾಧನೆಯನ್ನು ಮಾಡಿ ಸಾಧನೆಯನ್ನು ಪೂರ್ತಿಗೊಳಿಸ್ಕೊಂಡು ಮುಂದೆ ಚತುರ್ಮುಖ ಬ್ರಹ್ಮನಾಗಿದ್ದು ಅವನಿಗೆ ಗೊತ್ತು. ಅದೇನು ಗೊತ್ತಿಲ್ಲ ಸಂಗತಿ ಅಲ್ಲ, ಉಳಿದವ್ರಿಗೆ ಅದೊಂದು ಪಾಠ ಅಷ್ಟೆ. ಬಹು ವಾನರಾಸ್ತರ್ವೇ ಸಮಾಲಿಂಗ ಅಥ ತಮ್ಮುಹು. ಅಲ್ಲಿಂದ ಮುಂದೆ ಆಟ ಅಂಗದಾದಿ ಕಪಿಗಳೆಲ್ಲಿದ್ರಲ್ಲ ಅಲ್ಲಿಗೆ ಹಾರಿದ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 57ನೇ ಸರ್ಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಆಪ್ಲುತ್ಯ ಮಹಾವೇಗ ಪಕ್ಷವಾನಿವ ಪರ್ವತಃ ಸಚಂದ್ರ ಕುಮುದಂ ರಮ್ಯಂ ಸಾರ್ಕ ಕಾರಂಡವಂ ಶುಭಂ ಶಿಷ್ಯ ಶ್ರವಣ ಕಾದಂಬ ಮಭ್ರ ಶೈವಾಲ ಶಾದ್ವಲಂ ಪುನರ್ವಸು ಮಹೀಮಾನಂ ಲೋಹಿತಾಂಗ ಮಹಾಗ್ರಹಂ ಐರಾವತ ಮಹಾದ್ವೀಪಂ ಸ್ವಾತಿ ಹಂಸ ವಿಲೋಲಿತಂ ವಾತ ಸಂಘಾತ ಜಾತೋರ್ಮಿ ಚಂದ್ರಾಂಶು ಶಿಶಿರಾಂಬುಮತ್ ಭುಜಂಗ ಯಕ್ಷ ಗಂಧರ್ವ ಪ್ರಬುದ್ಧ ಕಮಲೋತ್ಪಲಂ ಹನುಮಾನ್ ಮಾರುತ ಗತಿ ಮಹಾನೌರಿವ ಸಾಗರಂ ಅಪಾರಮಪರಿಷ್ಟಾಂತಃ ಕುಪ್ಲುವೆ ಗಣನಾರ್ಣವಂ. ಗ್ರಸಮಾನೈವಾಕಾಶಂ ತಾರಾಧಿಪಮಿವೋಲ್ಲಿಖನ್ ಹರನ್ನಿವ ಸನಕ್ಷತ್ರಂ ಗಗನಂ ಸಾತ್ಕಮಂಡಲಂ ಮಾರುತಸ್ಯಾತ್ಮದ ಶ್ರೀಮಾನ್ ಕಪಿರ್ವ್ಯೋಮಚರೋ ಮಹಾನ್. ಹನುಮಾನ್ ಮೇಘಜಾಲಾನಿ ವಿಕರ್ಷನ್ನಿವ ಗಚ್ಚತಿ ಪಾಂಡರಾರುಣ ವರ್ಣಾನಿ ನೀಲ ಮಾಂಜಿಷ್ಠಕಾನಿ ಚ ಹರಿತಾರುಣ ವರ್ಣಾನಿ ಮಹಾಭ್ರಾಣಿ ಚಕಾಶಿರೆ ಪ್ರವಿಶನ್ ಅಭ್ರಜಾಲಾನಿ ನಿಷ್ಪತಂಶ ಪುನಃ ಪುನಃ. ಆಕಾಶದಲ್ಲಿ ಹಾರುವಾಗ ನಡುವೆ ಮೋಡಗಳ ನಡುವೆ ಹೋಗ್ತಿದ್ದ. ಕೆಲವೊಂದು ಬಾರಿ ಮೋಡವನ್ನು ದಾಟಿ ಹೊರಗೆ ಬರ್ತಿದ್ದ, ಮತ್ತೆ ಮೋಡದೊಳಗೆ ಹೋಗ್ತಿದ್ದ. ಸೂರ್ಯಚಂದ್ರದ ಆಕಾಶದಿಂದ ಹೇಗೆ ಕಾಣ್ತಾರೋ ಹಾಗೆ ಈತ ಹಾರ್ಕೊಂಡು ಮುಂದೆ ಹೋಗ್ತಿದ್ದ. ಪ್ರಚ್ಛನ್ನಶ್ಚ ಪ್ರಕಾಶಶ್ಚ ಚಂದ್ರಮಾ ಇವ ಲಕ್ಷ್ಯತೆ, ಚಂದ್ರಮಂತ ಆತ ಕಾಣ್ತಿದ್ದ. ವಿವಿಧಾಭ್ರಘನಾಪನ್ನ ಗೋಚರೋ ಧವಲಾಂಬರ ದೃಶ್ಯ ಅದೃಶ್ಯ ತನುರ್ವೀರ ತದಾ ಚಂದ್ರಾಯತ ಎಂಬರೇ. ಹನುಮಂತಂದು ಶ್ವೇತವಸ್ತ್ರ ನೆನಪು ಮಾಡ್ಕೊಂಡು ಹಿಂದೊಂದು ಬಂದಿತ್ತು, ವೇಷ್ಟಿತಾರ್ಜುನ ವಾಸಕಂ ಅಂತ ಹಿಂದೆ ಬಂದಿತ್ತು. ಇಲ್ಲೂ ಕೂಡ ಧವಲಾಂಬರ ಶುದ್ಧವಾದ ವಸ್ತ್ರವನ್ನು ಉಟ್ಕೊಂಡವನು. ದೃಶ್ಯ ಅದೃಶ್ಯ ತನುರ್ವೀರ ಸದಾ ಚಂದ್ರಾಯತೆ ಎಂಬರೇ ತಾಕ್ಷಾಯಮಾನೋ ಗಗನೆ ಬಭಾಸೆ ವಾಯುನಂದನ ಧಾರಯನ್ ಮೇಘವೃಂದಾನಿ ನಿಷ್ಪತಂಶ ಪುನಃ ಪುನಃ
ನದನ್ನಾದೇನ ಮಹತ ಮೇಘಸ್ವನ ಮಹಾಸ್ವನಃ ಪ್ರವರಾನ್ ರಾಕ್ಷಸಾನ್ ಹತ್ವ ನಾಮ ವಿಷ್ಟಾದಿತಾತ್ಮನಃ ಆಕುಲಾಂ ನಗರೀಂ ಕೃತ್ವಾ ವ್ಯಥಯಿತ್ವಾ ಚ ರಾವಣಂ ಅರ್ಧಯಿತ್ವಾ ಬಲಂ ಘೋರಂ ವೈದೇಹೀಮಭಿವಾದ್ಯ ಚ ಆಜಗಾಮ ಮಹಾತೇಜ ಪುನರ್ಮಧ್ಯೇನ ಸಾಗರಂ ಪರ್ವತೇಂದ್ರಂ ಸುನಾಭಂ ಚ ಸಮುತ್ಪೃಶ್ಯ ವೀರ್ಯವಾನ್ ಜಾಮುಕ್ತೈವ ನಾರಾಸೋ ಮಹಾವೇಗೋಭ್ಯುಪಾಗತಃ ಸಕಿಂಚಿದನು ಸಂಪ್ರಾಪ್ತಃ ಸಮಾಲೋಕ್ಯ ಮಹಾಗಿರಿಂ ಮಹೇಂದ್ರ ಮೇಘ ಸಂಕಾಶಂ ನನಾದ ಹರಿಪುಂಗವಃ. ಸುನಾಭ ಅಂತ ಪರ್ವತ, ಸುನಾಭ ಪರ್ವತ ಅಂದರೆ ಮೈನಾಕ್ ಪರ್ವತ. ಅದು ಹನುಮಂತ ಲಂಕಾನಗರಕ್ಕೆ ಹೋಗುವಾಗ ಮೇಲೆದ್ದು ಬಂದಿತ್ತು. ಈಗ ಅದು ಮತ್ತೆ ಮೇಲೆದ್ದು ಬಂದಿತ್ತು. ಆ ಮೈನಾಕ್ ಪರ್ವತವನ್ನು ಮತ್ತೆ ಮುಟ್ಟಿ ಅದನ್ನು ಅಭಿನಂದಿಸಿದ. ಅಲ್ಲಿಂದ ಆತ ಉತ್ತರ ಪರ್ವತಕ್ಕೆ, ಉತ್ತರ ಭಾಗಕ್ಕೆ ಹಾರಿದ. ಸಪೂರಯಾಮಾಸ ಕಪಿರ್ದಿಶೋ ದಶ ಸಮಂತಕಃ ನದನ್ನಾದೇನ ಮಹತ ಮೇಘಸ್ವನ ಮಹಾಸ್ವನಃ. ಆಕಾಶದಲ್ಲಿ ಹಾರುವಾಗ ಮೋಡದಂತ ಆತ ಗುಡುಗುತ್ತಿದ್ದ, ಗರ್ಜನೆ ಮಾಡ್ತಿದ್ದ. ಸುತಂ ದೇಶಮನುಪ್ರಾಪ್ತ ಸುಹೃದ್ ದರ್ಶನ ಲಾಲಸಃ. ಅವನಿಗೂ ತನ್ನವರನ್ನು ಸಾಧ್ಯ ಬೇಗ ಭೇಟಿ ಮಾಡಬೇಕು, ಅವರಿಗೆ ತಾನು ಮಾಡಿದ ಕೆಲಸವನ್ನು ಹೇಳಬೇಕು ಅನ್ನುವಂಥ ಕುತೂಹಲವಿತ್ತು. ನನಾದ ಹರಿಷಾರ್ದೂಲು ಲಾಂಗೂಲಂ ಚಾಪ್ ತಕಂಪಯತ್. ಗರ್ಜನೆ ಮಾಡಿದ, ತನ್ನ ಬಾಲವನ್ನು ಬೀಸಿದ ಆಕಾಶದಲ್ಲೇ. ತಸ್ಯ ನಾನದ್ಯಮಾನಸ್ಯ ಸುಪರ್ಣಚರಿತೆ ಪಥಿ ಫಲಿತೇ ವಾಸ್ಯ ಘೋಷೇಣ ಗಗನಂ ಸಾರ್ಕಮಂಡಲಂ. ಏತು ತತ್ರೋತ್ತರೇ ತೀರೆ ಸಮುದ್ರಸ್ಯ ಮಹಾಬಲಾಃ ಪೂರ್ವಂ ಸಂವಿಷ್ಟಿತಾ ಶೂರ ವಾಯುಪುತ್ರ ದಿದಿಕ್ಷವಃ ಮಹತೋ ವಾಯುನನ್ನಸ್ಯ ತೋಯಸ್ಯೇವ ಗರ್ಜಿತಂ ಶುಶ್ರೂವಸ್ತೆ ತದಾ ಘೋಷಂ ಊರುವೇಗಂ ಹನುಮತಃ. ಹನುಮಂತ ಆಕಾಶದಲ್ಲಿ ಮಾಡ್ತಿದ್ದ ಗರ್ಜನೆ ಅವರಿಗೆ ಮೊದಲು ಕೇಳಿತು. ಆತನ ವೇಗದಿಂದ ಶರೀರಕ್ಕೆ ಆ ವಾಯು ಅಪ್ಪಳಿಸಿದಾಗ ಅದರದ್ದೇನು ಶಬ್ದ ಕೇಳಿ ಬರಬೇಕು, ಆ ಶಬ್ದವೆಲ್ಲ ಅವ್ರಿಗೆ ಕೇಳಿ ಬಂತು. ತೇದೀನ ಮನಸ್ಸರ್ವೇ ಶುಶ್ರುವ ಕಾನನೌಕಸಃ ವಾನರೇಂದ್ರಸ್ಯ ನಿರ್ಘೋಷಂ ಪರ್ಜನ್ಯ ನಿನದೋಪಮಂ ನಿಶಮ್ಯ ನತತೋ ನಾದಂ ವಾನರಾಸ್ತೆ ಸಮಂತತಃ ಬಭೂವುರುತ್ಸುಕಾಃ ಸರ್ವೇ ಸುಹೃದ್ದರ್ಶನ ಕಾಂಕ್ಷಿಣಃ. ದೀನ ಮನಸ್ಸಃ, ಹನುಮಂತ ಅಂತೂ ಹೋಗಿದ್ದಾನೆ, ಹೋಗಿ ಎಷ್ಟೋ ಕಾಲ ಆಯಿತು, ಯಾವಾಗ ಬರ್ತಾನೆ ಏನು ಅನ್ನೋದು ಅವರಿಗೆ ತಿಳಿದಿದ್ದಿಲ್ಲ, ದುಃಖಿತರಾಗಿದ್ರು ಅವರು. ಅವನು ಶಬ್ದ ಕೇಳ್ತಿಲ್ಲ, ಅವರಿಗೆಲ್ಲ ಸಂತೋಷ ಆಯಿತು. ಜಾಂಬವಾಂತ ಹರಿಶ್ರೇಷ್ಠ ಪ್ರೀತಿ ಸಂಹೃಷ್ಟ ಮಾನಸಃ ಉಪಾಮಂತೆ ಹರೀನ್ ಸರ್ವಾ ನಿಧಂ ವಚನಮಬ್ರವೀತ್. ಆ ಜಾಂಬವಂತ ಎಲ್ಲ ಕಪಿಗಳನ್ನು ಕರೆದು ಅವ್ರಿಗೆ ಹೇಳಿದ್ನಂತೆ, ಸರ್ವಥಾ ಕೃತಕಾರ್ಯೋಸೌ ಹನುಮಾನ್ ನಾತ್ರ ಸಂಶಯ ನಹಿ ಅಸ್ಯ ಅಕೃತಕಾರ್ಯಸ್ಯ ನಾದ ಏವಂ ವಿಧೋ ಭವೇತ್. ನಿಶ್ಚಿತವಾಗಿಯೂ ಹನುಮಂತ ತನ್ನ ಕೆಲಸ ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದಿರಬೇಕು. ಇಲ್ಲದೇ ಇದ್ರೆ ಇಷ್ಟು ಉತ್ಸಾಹದಿಂದ ಆತ ಗರ್ಜನೆ ಮಾಡಲಿಕ್ಕಿಲ್ಲ. ಗರ್ಜನೆ ಮಾಡ್ತಿದ್ದಾನೆ ಅಂದರೆ ಆತ ಕೆಲಸದಲ್ಲಿ ಯಶಸ್ವಿಯಾಗಿದ್ದಿರಬೇಕು. ತಸ್ಯ ಬಾಹೂರುವೇಗಂ ಚ ನಿನಾದಂ ಚ ಮಹಾತ್ಮನಃ ನಿಶಮ್ಯ ಹರೆಯೋ ಸೃಷ್ಟ ಸಮುತ್ಪೇತು ತತಸ್ತಃ. ಸುತ್ತಮುತ್ತಲು ಹರಡಿ ಹೋಗಿದ್ದಂಥ ಕಪಿಗಳೆಲ್ಲ ಅಲ್ಲಿ ಒಟ್ಟಾದರು. ತೇ ನಗಾಗ್ರಾಣಿ ಶಿಖರಾಣಿ ಚ ಪ್ರಹೃಷ್ಟಾ ಸಮಪತ್ಯಂತ ಹನುಮಂತಂ ದಿದೃಕ್ಷವಃ. ಒಂದು ಪರ್ವತದಿಂದ ಒಂದು ಪರ್ವತಕ್ಕೆ ಹಾರಿದರು. ಕೆಳಗಿದ್ದವರು ಹನುಮಂತ ಮೇಲೆ ಕಾಣಿಸ್ತಾನೆ ಅಂತ ನಾವು ಉಪ್ಪರಿಗೆ ಮೇಲೆ ಹೋಗಿ ನಿಂತು ನೋಡುವಂತೆ ಆ ಪರ್ವತ ತುದಿಗೆ ಹೋಗಿ ಏರಿ ಹನುಮಂತ ಬರ್ತಾನೇನೋ ಅಂತ ನೋಡಿದರು. ತೇಪೀತಾ ಪಾದಪಾಗ್ರೇಶು ಗೃಹ್ಯ ಶಾಖಾ ಸುವಿಷ್ಠಿತಾ. ಕೆಲವರು ಪರ್ವತ ಏರಿದರು, ಮತ್ತು ಕೆಲವರು ವೃಕ್ಷಗಳನ್ನು ಏರಿದರು. ವಾಸಾಂಸೀವ ಪ್ರಕಾಶಾಶ್ಚ ಸಮಾವಿದ್ಯಂತ ವಾನರಾಹ. ಅವರೇನು ಮಾಡಿದರು, ಸಂತೋಷದಿಂದಾಗಿ ಬಟ್ಟೆಯನ್ನು ತನ್ನ ಮೈ ಮೇಲಿದ್ದಂಥ ಶಾಲು ಇತ್ಯಾದಿಗಳನ್ನು ನಾವು ಆಕಾಶದಲ್ಲಿ ಹಾರಿಸ್ತವ್ರು ಬಹಳ ಉತ್ಸಾಹ. ಆಗ ಅವರು ಆ ದೊಡ್ಡ ದೊಡ್ಡ ವೃಕ್ಷಗಳ ಕೊಂಬೆಗಳನ್ನು ಅಲುಗಾಡಿಸ್ತಿದ್ರು. ವಾಸಾಂಸೀವ ನಗಾಗ್ರಾಂಶ್ಚ ಪ್ರಶಾಖಾಶ್ಚ ಸಮಾವಿದ್ಯಂತ ವಾನರಾಹ. ಗಿರಿರ್ಗಹ್ವರ ಸಂಲೀನೋ ಯದಾ ಗರ್ಜತಿ ಮಾರುತಃ ಏವಂ ಜಗರ್ಜ ಬಲವಾನ್ ಹನುಮಾನ್ ಮಾರುತಾತ್ಮಜಃ ಸಮಭ್ರ ಘನ ಸಂಕಾಶ ಮಾಪತಂತಂ ಮಹಾಕಪಿಂ ದೃಷ್ಟ್ವಾ ತೇ ವಾನರಾಃ ಸರ್ವೇ ತಸ್ಥುಃ ಪ್ರಾಂಜಲೇಸ್ತದಾ
ಅವನು ಬರೋದನ್ನ ನೋಡಿದ್ರಂತ ಅವ್ರು ಕೊನೆಗೆ. ಮೊದಲು ಶಬ್ದ ಕೇಳಿಸಿತ್ತು, ಆಮೇಲೆ ಅವನ್ನೇ ನೋಡಿದ್ರು. ನೋಡಿ ಕೈ ಮುಗಿದು ನಿಂತ್ಕೊಂಡ್ರು ಆತ ಬರೋದನ್ನ ನೋಡ್ಲಿಕ್ಕಾಗಿ. ತತಸ್ತು ವೇಗವಾಸ್ತಸ್ಯ ಗಿರಿ ನಿಪಪತಿ ನಿಪಪಾತ ಮಹೇಂದ್ರಸ್ಯ ಶಿಖರೇ ಪಾದತಾಕುಲೆ. ಆ ಮಹೇಂದ್ರ ಪರ್ವತ ಶಿಖರದಿಂದ ಹಾರಿತ ಅದೇ ಶಿಖರಕ್ಕೆ ಬಂದು ನಿಂತ್ಕೊಂಡ. ಹರ್ಷೇಣ ಅಪೂರ್ಯಮಾಣೋತು ರಮ್ಯೆ ಪರ್ವತ ನಿರ್ಧರೆ ಛಿನ್ನ ಪಕ್ಷ ಇವಾಕಾಶಾತ್ ಪ್ರಪಾತ ಧರಣೀಧರ. ಹಾರುತ್ತಿದ್ದಂತಹ ಪರ್ವತ, ರೆಕ್ಕೆ ಇಳಿದಂತಹ ಪರ್ವತ ಏಕಾಏಕಿ ರೆಕ್ಕೆಗಳನ್ನು ಕಳೆದುಕೊಂಡು ಕೆಳಗಿಳಿದಂತೆ ಆತ ಕೆಳಗೆ ಬಂದ. ತತಸ್ಥೆ ಪ್ರೀತಮನ ಸಹ ಸರ್ವೇ ವಾನರಪುಂಗವಾಹ ಹನುಮಂತು ಮಹಾತ್ಮಾನಂ ಪರಿವಾರ್ಯೋಪತಸ್ಥಿರೆ. ಅವರೆಲ್ಲ ಆತನ ಸುತ್ತುವರೆದು ನಿಂತರು. ಪರಿವಾರ್ಯತಿಕೆ ಸರ್ವೇ ಪರಾಂ ಪ್ರೀತಿಮುಪಾಗತಾಃ ಪ್ರಹೃಷ್ಟವದನಾ ಸರ್ವೇ ತಮ್ಮ ಅರೋಗಮುಪಾಗತಂ ಉಪಾಯನಾನಿ ಚಾದಾಯ ಮೂಲಾನಿ ಚ ಫಲಾನಿ ಚ ಪ್ರತ್ಯರ್ಥೇನ ಹರಿಶ್ರೇಷ್ಠಂ ಹರೆಯೋ ಮಾರುತಾತ್ಮಜಂ. ಅವನು ಸುಖವಾಗಿ ಬಂದರ ಅನ್ನೋ ದೊಡ್ಡ ಸಂಭ್ರಮ ಅವರಿಗೆ. ಅವ್ರೇನು ಮಾಡಿದ್ರು, ಅವನಿಗೆ ಕಾಣಿಕೆಗಳನ್ನು ತಂದರು. ಅವ್ರೇನು ಕಾಣಿಕೆಗಳನ್ನು ತರಬೇಕಲ್ಲಿ? ಗಡ್ಡೆ, ಗೆಣಸು, ಹಣ್ಣು, ಹಂಪಲು ಸುತ್ತಮುತ್ತ ಕಾಡಿನಲ್ಲಿ ಇದ್ದುದನ್ನ ಕಿತ್ಕೊಂಡು ಅವನ ಸಲುವಾಗಿ ತಂದಿದ್ರು. ಹನುಮಾಂಸ್ತು ಗುರುನ್ ವೃದ್ಧಾನ್ ಜಾಂಬವತ್ ಪ್ರಮುಖಾಂಸ್ತದ ಕುಮಾರ ಮಂಗದಂ ಚೈವ ಸೋವಂದತ ಮಹಾಕಪಿ. ಜಾಂಬವಂತ ಮೊದಲಾದಂಥ ಹಿರಿಯರಿಗೆ ನಮಸ್ಕಾರ ಮಾಡಿದ. ಅಂಗದನ್ನು ಕೂಡ ಯುವರಾಜನಾದ್ರಿಂದ ಅವನಿಗೂ ನಮಸ್ಕಾರ ಮಾಡಿದ. ಶತಾಭ್ಯಾಂ ಪೂಜಿತ ಪೂಜ್ಯ ಕಪಿಭಿಷ್ಟ ಪ್ರಸಾದಿತಃ ದೃಷ್ಟಾಸೀತೆ ವಿಕ್ರಾಂತಃ ಸಂಕ್ಷೇಪೇಣ ನಿವೇದಯತ. ಸಂಕ್ಷಿಪ್ತವಾಗಿ ಅವರಿಗೆ ಘೋಷಿಸಿದ. ಏನಂತ? ಸೀತೆಯನ್ನು ನೋಡಿ ಬಂದೆ. ನಿಶಸಾಧಕ ಹಸ್ತೇನ ಗೃಹೀತ್ವಾ ವಾಲಿನ ಸುತಂ. ವಾಲಿಯ ಮಗದ ಅಂಗದನ್ನು ತನ್ನ ಕೈಯಿಂದ ಹಿಡ್ಕೊಂಡ ಹನುಮಂತ. ರಮಣೀಯೇ ವನೋದ್ದೇಶೆ ಮಹೇಂದ್ರಸ್ಯ ಗಿರೇಸ್ತದ ಹನುಮಾನ್ ಅಬ್ರವೀದ್ ಧೃಷ್ಟಃ ತದಾ ತಾನ್ ವಾನರಷಭಾನ್. ಅಲ್ಲೊಂದು ಸುಂದರವಾದಂಥ ಪ್ರದೇಶಕ್ಕೆ ಅವರೆಲ್ಲ ಹೋದರು. ಅಲ್ಲಿ ಆ ಕಪಿಗಳಿಗೆ ಅವನು ಹೇಳಿದ ಅದನ್ನೆಲ್ಲ. ಅಶೋಕವನಿಕಾ ಸಂಸ್ಥಾ ದೃಷ್ಟಾಸ ಜನಕಾತ್ಮಜ ಯಕ್ಷಮಾಣ ಸುಘೋರಾಭಿ ರಾಕ್ಷಸಾಭಿರಣಿಂದಿತ. ಅಶೋಕವನದ ನಡುವೆ ರಾಕ್ಷಸಿಯರ ಕಾಪಿನಲ್ಲಿದ್ದಂಥ ಸೀತೆಯನ್ನು ನಾನು ನೋಡಿ ಬಂದೆ ಅಂದ. ಏಕವೇಣಿ ಧರಾಬಾಲ ರಾಮದರ್ಶನ ಲಾಲಸ. ಒಂದೇ ಜಡೆ ಹುಟ್ಟಿದ್ದವಳು, ಉಪವಾಸ ಪರಿಷ್ಠಾಂತ ಜಟಿಲ, ಜಟೆ ಬಿಟ್ಟಿದ್ಲು, ಮಲಿನಾಕೃಶ. ತಥೋ ದೃಷ್ಟೇತು ವಚನಂ ಮಹಾರ್ಥಮೃತೋಪಮಂ ನಿಶಮ್ಯ ಮಾರುತೆ ಸರ್ವೇ ಮುಜಿತಾ ವಾನರಾಭವನ್. ಅವರಿಗೆಲ್ಲ ಬಹಳ ಸಂತೋಷ ಆಯಿತು. ಕ್ಷೇರಂತ್ಯನ್ಯೇ ನದಂತ್ಯನ್ಯೇ ಗರ್ಜಂತ್ಯನ್ಯೇ ಮಹಾಬಲಾಹ ಚಕ್ರ ಕಿಲಕಿಲ ಮನ್ಯೆ ಪ್ರತಿಗರ್ಜಂತಿ ಚಾಪಿರೆ. ಕೇಚಿತ್ ಉತ್ಸಿತ ಲಾಂಗೂಲಾಹ ಪ್ರಹೃಷ್ಟಾ ಕಪಿಕುಂಜರಾಹ ಅಂಚಿತಾಯ ದೀರ್ಘಾನಿ ಲಾಂಗೂಲಾನಿ ಪ್ರವಿದ್ಯದುಹು. ಅವರೆಲ್ಲ ಏನೇನು ಮಾಡಿದ್ರು ಅಂದರೆ, ಶ್ವೇಲಂತಿ ಕೆಲವರು ಆಟವಾಡಿದರು, ಆ ಕಡೆ ಈ ಕಡೆ ಹಾರಾಡಿದರು. ನದಂತಿ ಕೆಲವರು ಶಬ್ದ ಮಾಡಿದರು. ನಾದಕ್ಕೂ ಗರ್ಜನೆಗೂ ವ್ಯತ್ಯಾಸ. ಕೆಲವರು ಬರೇ ನಾದ ಮಾಡಿದರು, ಮತ್ತು ಕೆಲವರು ಗರ್ಜನೆ ಮಾಡಿದರು. ಚಕ್ರು ಕಿಲಕಿಲಾಮನ್ಯ, ಕೆಲವರು ಕೇವಲ ಕಿಲಕಿಲ ಶಬ್ದ ಮಾಡಿದರು, ತಮ್ಮಲ್ಲೇ ನಕ್ಕರು. ಪ್ರತಿಗರ್ಜಂತಿ, ಒಬ್ಬರು ಗರ್ಜನೆ ಮಾಡಲಿಕ್ಕೆ ಪ್ರತಿಯಾಗಿ ಮತ್ತೊಬ್ಬರು ಗರ್ಜನೆ ಮಾಡಿದರು. ಕೇಚಿದ ಉಚ್ಛಿತ ಲಾಂಗೂಲಾಹ, ಬಾಲವನ್ನು ಮೇಲೆತ್ತಿದ್ರು ವಿಜಯದ ಸಂಕೇತವಾಗಿ. ಅಂಚಿತಾಯಿತು ದೀರ್ಘಾನಿ ಲಾಂಗೂಲಾನಿ ಪ್ರವಿವ್ಯಧು. ಕೆಲವರು ಬರೇ ಬಾಲ ಮೇಲೆತ್ತಿದ್ರೆ, ಇನ್ನು ಕೆಲವರು ಬಾಲವನ್ನು ಆ ಕಡೆ ಈ ಕಡೆ ಅಲುಗಾಡಿಸಿದ್ರು. ಅಪರೇತ ಹನುಮಂತಂ ವಾರಣೋಪಮಂ ವಾನರೋಪಮಂ ಆಪ್ಲುಪ್ತ ಗಿರಿಶೃಂಗೇಭ್ಯಃ ಸ್ಪೃಶಂತಿ ಸ್ಮ ಹರ್ಷಿತಾಃ. ಇನ್ನು ಕೆಲವರು ಇನ್ನೂ ದೂರದಲ್ಲಿದ್ದರಂತೆ, ಬೇರೆ ಬೇರೆ ಶಿಖರಗಳ ತುದಿಯಲ್ಲಿ ಕೂತಿದ್ರು. ಅವರೆಲ್ಲ ಈ ಗದ್ದಲವನ್ನು ನೋಡಿ ಕೆಳಗಿಳಿದು ಬಂದರು. ಅವರೆಲ್ಲ ಹನುಮಂತನನ್ನ ಆಲಿಂಗನ ಮಾಡಿಕೊಂಡ್ರು. ಆಪ್ಲುತ್ಯ ಗಿರಿಶೃಂಗೇಭ್ಯ ಸಂಸ್ಪೃಶಂತಿ ಸ್ಮ ಹರ್ಷಿತಾಃ ಉಕ್ತವಾಕ್ಯಂ ಹನುಮಂತಂ ಅಂಗದಸ್ತ ಮಥಾಬ್ರವೀತ್. ಇದೆಲ್ಲ ಆದ್ಮೇಲೆ ಅಂಗದ ಅವನಿಗೆ ಈ ಮುಂದಿನಂತೆ ಮಾತಾಡಿದ. ಜೀವಿತಸ್ಯ ಪ್ರದಾತಾನಸ್ತ್ವಮೇಕೋ ವಾನರೋತ್ತಮ ತತ್ಪ್ರಸಾದ ಸಮೇಶ್ಯಾಮ ಸಿದ್ಧಾರ್ಥ ರಾಘವೇಣ ಹಿ. ನಮ್ದೆಲ್ಲ ಜೀವವೇ ಹೊರಟೋಗಿತ್ತು. ನಮ್ಮ ಸಪ್ತ ಶರೀರದೊಳಗೆ ಜೀವ ತುಂಬಿದವನಂದ್ರೆ ನೀನೇ. ಇನ್ನು ನಾವು ರಾಮನನ್ನ ಸುಗ್ರೀವನನ್ನ ಎದುರಿಸಬಹುದು ಅಂದ. ಅಹೋ ಸ್ವಾಮಿನಿತೇ ಭಕ್ತಿ, ಅಹೋ ವೀರ್ಯ ಮಹೋತ್ಸತಿ. ರಾಮನ ಬಗ್ಗೆ ನಿನ್ನ ಭಕ್ತಿ ಎಂಥದ್ದು, ನಿನ್ನ ಪರಾಕ್ರಮ ಎಂಥದ್ದು, ನಿನ್ನ ಧೈರ್ಯ ಎಂಥದ್ದು. ದಿಷ್ಟ್ಯಾ ದೃಷ್ಟ ತ್ವಯಾ ದೇವಿ ರಾಮಪತ್ನಿ ಯಶಸ್ವಿನಿ ದಿಷ್ಟ್ಯಾ ಚಕ್ಷತಿ ಕಾಕುತ್ಸಹ ಶೋಕಂ ಸೀತಾವಿಯೋಗಜಂ. ಇನ್ನು
ರಾಮನಿಗೆ ಬಂದಂಥ ದುಃಖ ಹೋದಂತೆ ತಥೋಂಗದಂ ಹನುಮಂತಂ ಜಾಂಬವಂತಂ ಚ ವಾನರಾಹ ಪರಿವಾರ್ಯ ಪ್ರಮುದಿತಾಹ ಭೇಜಿರೆ ವಿಪುಲಾಹ ಶಿರಾಹ ಶ್ರೋತುಕಾಮ ಸಮುದ್ರಸ್ಯ ಲಂಘನಂ ವಾನರೋತ್ತಮಂ. ಆಮೇಲೆ ಅವರೆಲ್ಲ ಏನು ಮಾಡಿದ್ರು, ಸಂಕ್ಷಿಪ್ತವಾಗಿ ಕಥೆ ಹೇಳಿದ್ನಲ್ಲ ಇವನು, ಸಂಕ್ಷಿಪ್ತವಾಗಿ ಹೇಳಿದ್ಮೇಲೆ ವಿಸ್ತಾರವಾಗಿ ಕಥೆ ಕೇಳಬೇಕು ಅಂತ ಅನಿಸ್ತು. ಅವರೆಲ್ಲ ಸುತ್ತಮುತ್ತಲಿದ್ದಂಥ ಸಣ್ಣ ಸಣ್ಣ ಬಂಡೆ ಕಲ್ಲುಗಳ ಮೇಲೆ ಅದನ್ನೇ ಆಸನ ರೂಪವಾಗಿ ಇಟ್ಕೊಂಡು ಕೂತ್ಕೊಂಡ್ರು ಅವನ ಕಡೆಯಿಂದ ಕಥೆಯನ್ನು ಕೇಳುವ ಸಲುವಾಗಿ. ಪರಿವಾರ್ಯ ಪ್ರಮುದಿತಾ ಭೇಜರೇ ವಿಪುಲಾಕ್ಷಿರಃ ಶ್ರೋತುಕಾಮ ಸಮುದ್ರಸ್ಯ ಲಂಘನಂ ವಾನರೋತ್ತಮಾಃ ದರ್ಶನಂ ಚಾಪಿ ಲಂಕಾಯ ಸೀತಾಯ ರಾವಣಸ್ಯ ಚ ತಸ್ತು ಪ್ರಾಂಜಲೇಯ ಸರ್ವೇ ಹನುಮದ್ವದನೋನ್ಮುಖಾಃ. ಕೆಲವರು ಕೂತ್ಕೊಂಡ್ರು, ಕೆಲವರು ಕೈ ಮುಗಿದು ಆತನಿಗೆ ಅಭಿಮುಖವಾಗಿ ನಿಂತಿದ್ರು. ತಸ್ಥೌ ತತ್ರಾಂಗದ ಶ್ರೀಮಾನ್ ವಾನರೇ ಬಹುವಿರ್ವೃತಃ. ಸ್ವಯಂ ಅಂಗದನು ನಿಂತ್ಕೊಂಡೇ ಇದ್ದ. ಉಪಾಸ್ಯಮಾನೋ ವಿಭುರೇ ದೇವಪತ್ನಿ ಯಥಾ ಹನುಮತ ಕೀರ್ತಿಮತ ಯಶಸ್ವಿನ ತಥಾ ಅಂಗದೇನ ಅಂಗದ ಬದ್ಧ ಬಾಹುನ ಮುದಾ ತದಾ ಅಧ್ಯಾಸಿತ ಉನ್ನತಂ ಮಹನ್ ಮಹೀಧರಾಗ್ರಂ ದ್ವರಿತಂ ಶ್ರಿಯ ಅಭವತ್. ಹೀಗೆ ಅವರೆಲ್ಲರೂ ಕೂತ್ಕೊಂಡು ಆ ಕಥೆಯನ್ನ ಕೇಳಲಿಕ್ಕೆ ಉದ್ಯುಕ್ತರಾದರು ಅನ್ನುವಲ್ಲಿಗೆ ಆರ್ಷೆ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ ಸಪ್ತಪಂಚಾಶತ್ ಸರ್ಗ 57ನೇ ಸರ್ಗ ಸಮಾಪ್ತ ಆಗಿದೆ.